ಓಂ ಶಾಂತಿ 24 ಜುಲೈ 2025 प्रातः मुरली बाप दादा मधुबन। मीठे बच्चे, तुम इस पढ़ाई से अपने सुखधाम जाते हो वया शांति धाम। यही तुम्हारी एम ऑब्जेक्ट है, ये कभी नहीं भूलनी चाहिए। ಮಧುರರಾದ ಮಕ್ಕಳೇ, ನೀವು ಈ ವಿದ್ಯೆಯಿಂದ ಸುಖಧಾಮಕ್ಕೆ ಹೋಗ್ತೀರಿ. ವಯಾ ಶಾಂತಿಧಾಮಕ್ಕೆ ಹೋಗಿ ಸುಖಧಾಮಕ್ಕೆ ಹೋಗ್ತೀರಿ ವಿದ್ಯೆಯಿಂದ. ಇದು ನಿಮ್ಮ ಗುರಿ ಉದ್ದೇಶ. ಇದನ್ನ ಎಂದೂ ಮರಿಬಾರ್ದು. ನಾವು ಎಲ್ಲಿಗೆ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಬಾಬಾ ಹೇಳ್ತಾರೆ ಇದೇ ನಿಮ್ಮ ಗುರಿ ಉದ್ದೇಶ, ಇದನ್ನೆಂದು ಮರಿಬೇಡಿ. प्रश्न, तुम बच्चे साक्षी होकर इस समय ड्रामा की कौन सी सीन देख रहे हो? ನಿಮ್ಮ ಮಕ್ಕಳು ಸಾಕ್ಷಿಯಾಗಿ ಈ ಸಮಯದಲ್ಲಿ ಡ್ರಾಮಾದ ಯಾವ ದೃಶ್ಯವನ್ನ ನೋಡ್ತಾ ಇದ್ದೀರಿ? उत्तर, इस समय ड्रामा में टोटल दुख की सीन है। अगर किसी को सुख है तो भी अल्पकाल कांगविष्टा समान। ಈ ಸಮಯದಲ್ಲಿ ಡ್ರಾಮಾದಲ್ಲಿ ಟೋಟಲ್ ದುಃಖದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಏನಾದ್ರೂ ಸುಖ ಇದೆ ಅಂದ್ರು ಈ ಜಗತ್ತಲ್ಲಿ ಅಲ್ಪ ಕಾಲದ ಕಾಂಗವಿಷ್ಟ ಸಮಾನ ಸುಖ. ಬಾಕಿ ದುಃಖ ಹಿ ದುಃಖ ಹೇ. ತುಮ್ ಬಚ್ಚೆ ಅಭಿ ರೋಶ್ನಿ ಮೇ ಆಯೆ ಹೋ. ಇನ್ನಂತೂ ಉಳಿದಿದ್ದು ಜಗತ್ತಲ್ಲಿ ದುಃಖನೇ ದುಃಖ ಇರೋದು. ಈಗ ನಿಮ್ಮ ಮಕ್ಕಳು ಜ್ಞಾನದ ಪ್ರಕಾಶದಲ್ಲಿ ಬಂದಿದ್ದೀರಿ. ಜಾನ್ತೆ ಹೋ ಸೆಕೆಂಡ್ ಬೈ ಸೆಕೆಂಡ್ ಬೇಹದ್ ಸೃಷ್ಟಿ ಕಾ ಚಕ್ರ ಫಿರ್ತಾ ರೇತಾ ಹೈ. ನಿಮಗೆ ಗೊತ್ತಿದೆ ಈ ಡ್ರಾಮಾದ ಚಕ್ರ ಸೆಕೆಂಡ್ ಬೈ ಸೆಕೆಂಡ್ ತಿರುಗ್ತಾ ಇರುತ್ತೆ. ಪ್ರತಿ ಸೆಕೆಂಡು ಟಿಕ್ ಟಿಕ್ ಪಾಸ್ ಆಗ್ತಾ ಇರುತ್ತೆ. ಭಿನ್ನ ಏಕ್ ದಿನ ನ ಮಿಲೆ ದೂಸರೆ ಸೆ. ಒಂದು ದಿನನ ಇನ್ನೊಂದು ದಿನಕ್ಕೆ ಹೋಲಿಕೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿನ ಯಾಕೆ, ಒಂದು ಸೆಕೆಂಡ್ ಅನ್ನ ಇನ್ನೊಂದು ಸೆಕೆಂಡಿಗೂ ಹೋಲಿಕೆ ಮಾಡಕ್ಕೂ ಸಾಧ್ಯ ಇಲ್ಲ. सारी दुनिया की एक्ट बदलती रहती, नई सीन चलती रहती. ಇಡೀ ಜಗತ್ತಿನ ಆಕ್ಟ್ ಡ್ರಾಮಾ ದೃಶ್ಯಗಳೆಲ್ಲವೂ ಚೇಂಜ್ ಆಗ್ತಾ ಇರುತ್ತೆ. ಹೊಸ ಹೊಸ ದೃಶ್ಯಗಳು ನಡೀತಾ ಇರುತ್ತೆ. ಇದು ಡ್ರಾಮಾದ ರಹಸ್ಯ. ಟೋಟಲ್ ನೀವು ಸಾಕ್ಷಿಯಾಗಿ ಈ ಸಮಯದಲ್ಲಿ ಎಲ್ಲ ದೃಶ್ಯಗಳನ್ನ ನೋಡ್ತಾ ಹೋಗ್ತೀರಿ. ಗೀತ್ ಜೋ ಪಿಯಾ ಕೆ ಸಾಥ್ ಹೈ, ಡಬಲ್ ಓಂ ಶಾಂತಿ. एक बाप स्वधर्म में टिके हुए है, दूसरा बच्चों को भी कहते हैं अपने स्वधर्म में टिको और बाप को याद करो. ಮುರಳಿಯಲ್ಲಿ ಹಾಡಾಗಿದೆ, ಯಾರು ತಂದೆ ಜೊತೆ ಇದ್ದಾರೋ ಅವ್ರ ಮೇಲೆ ಮಳೆ ಇದೆ, ಜ್ಞಾನದ ಮಳೆ ಇದೆ. ಡಬಲ್ ಓಂ ಶಾಂತಿ. ಒಂದು ಶಿವಬಾಬೋರ್ದು, ಒಂದು ಬ್ರಹ್ಮ ಬಾಬೋರ್ದು. ಒಂದು ಬಾಬೋರು ಸ್ವಧರ್ಮದಲ್ಲಿ ಸ್ಥಿತ ಆಗಿದ್ದಾರೆ, ಇನ್ನೊಂದು ಮಕ್ಕಳಿಗೂ ಹೇಳ್ತಾರೆ ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತ ಆಗಿ ನನ್ನೊಬ್ಬನ ನೆನ್ಪು ಮಾಡಿ. ಓ ಶಾಂತಿ. ಬಾಬೋರ್ ತನ್ನ ಸ್ವಧರ್ಮದಲ್ಲಿದ್ದಾರೆ, ನೀವು ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತ ಆಗಿ ಬಾಬೋರನ್ನ ನೆನ್ಪು ಮಾಡಿ. ಅವ್ರ ಕೊಯ್ ಐಸೆ ಕೆಹನ ಸಕೆ ಕಿ ಸ್ವಧರ್ಮ ಮೇ ಟಿಕೋ. ಬೇರೆ ಯಾರು ಈ ತರ ಹೇಳಕ್ಕೆ ಸಾಧ್ಯ ಇಲ್ಲ ಸ್ವಧರ್ಮದಲ್ಲಿ ಸ್ಥಿತರಾಗಿ ಅಂತ. तुम बच्चों की बुद्धि में निश्चय है, निश्चय बुद्धि विजयंती, वही विजय पाएंगे. ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ನಿಶ್ಚಯ ಇದೆ. ನಾವೇ ಹೇಳ್ತಾರೆ ನಿಶ್ಚಯ ಬುದ್ಧಿನೇ ವಿಜಯಂತಿ, ಅವರೇ ವಿಜಯವನ್ನ ಪಡ್ಕೊಳ್ಳೋರು. ಕಾಯಕ್ಕೆ ವಿಜಯ ಪಾಯಂಗೆ ಬಾಪ್ಗೆ ವರ್ಷಕ್ಕೆ. ಯಾವ ತರ ವಿಜಯ, ಯಾವುದ್ರ ಮೇಲೆ? ಬಾಬೋರ ಆಸ್ತಿ ಮೇಲೆ ವಿಜಯ. ಅಂದ್ರೆ ಬಾಬೋರ ಆಸ್ತಿಗೆ ಹಕ್ಕುದಾರರಾಗ್ತೀರಿ. ಸ್ವರ್ಗ ಮೇ ಜಾನ ಎ ತೋ ಬಾಪ್ ಕೆ ವರ್ಷೆ ಕಿ ವಿಜಯ್ ಪಾನ. ಸ್ವರ್ಗಕ್ಕೆ ಹೋಗೋದು ಅಂದ್ರೆ ಬಾಬೋರ ಆಸ್ತಿ ಮೇಲೆ ವಿಜಯ ಪಡ್ಕೊಳ್ಳೋದು. ಬಾಕಿ ಪದವಿ ಅವರವರ ಪುರುಷಾರ್ಥದ ಮೇಲಿದೆ. ಸ್ವರ್ಗ ಮೇ ಜಾನಾ ತೋ ಜರೂರ್ ಹೇ, ಬಚ್ಚೆ ಜಾನ್ತೆ ಹೇ ಚೀಚಿ ದುನಿಯಾ ಹೇ, ಬಹುತ್ ಅತಃ ದುಃಖ ಆನೆ ವಾಲೆ ಹೇ. ಸ್ವರ್ಗಕ್ಕೆ ಅವಶ್ಯಕವಾಗಿ ಹೋಗ್ಬೇಕು. ಈ ಮಕ್ಕಳಿಗೆ ಗೊತ್ತಿದೆ ಇದು ಕೊಳಕು ಜಗತ್ತಿದು, ಬಹಳ ಅಪಾರವಾದ ದುಃಖ ಇದೆ, ಇನ್ನೂ ದುಃಖ ಬರೋದಿದೆ. ಡ್ರಾಮಾದ ಚಕ್ರ ಅಂತೂ ತಿರುಗ್ತಾ ಇರುತ್ತೆ, ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಅನೇಕ ಬಾರ್ ಬಾಬಾ ಆಯಾ ಹುआ है पावन बनाए सभी आत्माओं को मच्छरों सदृश ले जाने.
फिर खुद भी निर्वाण धाम में जाकर निवास करेंगे. ಅನೇಕ ಸಲ ಬಾಬೋರ್ ಬಂದಿದ್ದಾರೆ. ಪಾವನ ಮಾಡಿ ಎಲ್ಲ ಆತ್ಮಗಳನ್ನು ಸೊಳ್ಳೆಗಳ ಸದೃಶ್ಯ ಹೋಲ್ಸೇಲ್ ಎಲ್ಲರನ್ನೂ ಮನೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಸ್ವಯಂವೂ ನಿರ್ವಾಣ ಧಾಮದಲ್ಲಿ ಹೋಗಿ ನಿವಾಸ ಮಾಡ್ತಾರೆ, ವಿಶ್ರಾಂತಿ. बच्चे भी जाएंगे. तुम बच्चों को ये तो खुशी रहनी चाहिए. इस पढ़ाई से हम अपने सुख धाम जाएंगे वया शांति धाम. ಬಾಬೋರು ನಿರ್ವಾಣ ಧಾಮಕ್ಕೆ ಹೋಗ್ತಾರೆ, ನಾವು ಮಕ್ಕಳು ನಿರ್ವಾಣ ಧಾಮಕ್ಕೆ ಹೋಗ್ತೀವಿ. ನೀವು ಮಕ್ಕಳಿಗೆ ಖುಷಿ ಇರಬೇಕು, ಈ ವಿದ್ಯೆಯಿಂದ ನಾವು ಸುಖಧಾಮಕ್ಕೆ ಹೋಗ್ತೀವಿ. ವಯಾ ಶಾಂತಿಧಾಮ, ಇದೇ ನಿಮ್ಮ ಜೀವನದ ಗುರಿ, ಇದನ್ನ ಎಂದು ಮರಿಬಾರ್ದು. रोज रोज सुनते हो, समझते हो, हमको पति से पावन बनाने के लिए बाप पढ़ाते हैं. ಪ್ರತಿನಿತ್ಯನೂ ಕೇಳ್ತೀರಿ ಬಾಬೋರಿಂದ, ಗೊತ್ತಿದೆ ನಮ್ಮನ್ನು ಬಾಬೋರು ಪತೀತರಿಂದ ಪಾವನ ಮಾಡಕ್ಕೋಸ್ಕರ ಓದಿಸ್ತಾ ಇದ್ದಾರೆ. ಪಾವನ ಆಗೋ ಸಹಜ ಉಪಾಯ ಹೇಳ್ತಾರೆ, ನೆನಪು. ये भी नई बात नहीं, लिखा हुआ है, भगवान ने राजयोग सिखाया है. ಇದು ಏನು ಹೊಸ ಮಾತಲ್ಲ, ಏಕೆಂದ್ರೆ ಭಗವಂತ ಬಂದು ರಾಜಯೋಗ ಕಲಿಸಿದ್ರು ಅನ್ನೋದನ್ನ ಬರ್ದಿದ್ದಾರೆ. तेरा भूल ये कर दी जो श्री कृष्ण का नाम डाल दिया है. ಶಿವಬಾಬೋರ್ ಹೆಸರಿನ ಬದಲಾಗಿ ಶ್ರೀ ಕೃಷ್ಣನ ಹೆಸರು ಹಾಕ್ಬಿಟ್ಟಿದ್ದಾರೆ. ऐसा भी नहीं बच्चों को जो नॉलेज मिल रही गीता के सिवाय और कोई ಶಾಸ್ತ್ರ में ಹೋಗಿ. ಬಾಬಾ ಹೇಳ್ತಾರೆ, ಈಗ ನಿಮ್ಮ ಮಕ್ಕಳಿಗೆ ಏನ್ ಜ್ಞಾನ ಸಿಗ್ತಾ ಇದೆಯೋ ಇದು ಗೀತೆಯ ವಿನಃ ಇನ್ಯಾವ ಶಾಸ್ತ್ರಗಳಲ್ಲೂ ಇಲ್ಲ. ಈ ಮಕ್ಕಳಿಗೆ ಗೊತ್ತಿದೆ, कोई भी मनुष्य की महिमा है नहीं जैसे बाप की है. ಯಾವ ಮನುಷ್ಯರ ಮಹಿಮೆನೂ ಇಲ್ಲ ಈ ತರ ಬಾಬೋರ್ ಮಹಿಮೆ ಇರೋಷ್ಟು. ಬಾಪ್ ನ ಆಯೆ ಸೃಷ್ಟಿ ಕಾ ಚಕ್ರ ಹಿ ನ ಫಿರೆ. ಬಾಬೋರೇ ಬರ್ದೇ ಹೋಗಿದ್ರೆ ಸೃಷ್ಟಿ ಚಕ್ರ ಹೆಂಗ್ ತಿರುಗುತ್ತೆ? ದುಃಖ ಧಾಮ್ ಸೆ ಸುಖಧಾಮ್ ಕೇಸೆ ಬನೆ. ಅಂದ್ರೆ ಬಾಬೋರ್ ಬರ್ದೇ ಹೋದ್ರೆ ಈ ದುಃಖಧಾಮ ಸುಖಧಾಮ ಹೆಂಗಾಗುತ್ತೆ? ಸೃಷ್ಟಿ ಚಕ್ರ ತಿರುಗ್ಲೇಬೇಕಲ್ಲ. ಬಾಬೋರು ಅವಶ್ಯಕವಾಗಿ ಬರ್ಲೇಬೇಕು. ಬಾಬೋರ್ ಬಂದಿದರೆ ಎಲ್ಲರನ್ನು ವಾಪಸ್ ಕರ್ಕೊಂಡೋಗ್ಲಿಕ್ಕೆ, ಮತ್ತೆ ಪುನಃ ಹೊಸ ಚಕ್ರ ತಿರುಗುತ್ತೆ. ಬಾಬೋರೇ ಬರ್ಲಿಲ್ಲ ಅಂದ್ರೆ ಕಲಿಯುಗದಿಂದ ಸತ್ಯುಗ ಹೆಂಗಾಗುತ್ತೆ? ಬಾಕಿ ये बातें कोई शास्त्रों में नहीं है, ರಾಜಯೋಗ है ही गीता में. ಬಾಕಿ ಯಾವ ಮಾತು ಶಾಸ್ತ್ರಗಳಲ್ಲಿ ಇಲ್ಲ. ಬಾಬಾ ಹೇಳ್ತಾರೆ ರಾಜಯೋಗದ ಮಹಿಮೆ ಇರದೆ ಗೀತೆಯಲ್ಲಿ. अगर समझे भगवान आबू में आया तो एकदम बागे मिलने के लिए. ಈಗ ಎಲ್ಲರಿಗೂ ಗೊತ್ತಾಗ್ಬಿಡ್ತು ಅನ್ಕೊಳ್ಳಿ, ಮಧುಬನದಲ್ಲಿ ಬಾಬೋರ್ ಬರ್ತಾರೆ ಬಂದಿದ್ದಾರೆ ಅಂತ. ಎಲ್ಲರೂ ಎಲ್ಲಿಗೆ ಓಡ್ತಾರೆ? ಮಧುಬನಕ್ಕೆ ಎಲ್ಲರೂ ಓಡ್ತಾರೆ. ಆಮೇಲೆ सन्यासी भी चाहते तो है ना कि भगवान से मिले. पतित पावन को याद करते वापस जाने के लिए. ಸನ್ಯಾಸಿಗಳಿಗೂ ಏನ್ ಬೇಕು? ಭಗವಂತನ್ ಮಿಲ್ನ ಮಾಡ್ಬೇಕು. ಪತೀತ ಪಾವನನ್ನೇ ನೆನ್ಪು ಮಾಡ್ತಾರೆ ಅವರುನು, ಏಕೆಂದ್ರೆ ವಾಪಸ್ ಮನೆಗೆ ಮುಕ್ತಿಗೆ ಹೋಗ್ಲಿಕ್ಕೆ. ಈಗ ನಿಮ್ಮ ಮಕ್ಕಳು ಪದಮಾಪದಂ ಭಾಗ್ಯಶಾಲಿಗಳಾಗ್ತಾ ಇದ್ದೀರಿ. ಅಲ್ಲಿ ಅಪಾರವಾದ ಸುಖ ಇರುತ್ತೆ. ಸತ್ಯಯುಗದಲ್ಲಿ ಹೊಸ ಜಗತ್ತಲ್ಲಿ ದೇವಿ ದೇವತಾ ಧರ್ಮ ಇತ್ತು, ಅದು ಇವಾಗ ಇಲ್ಲ. ಬಾಬೋರ್ ದೈವಿ ರಾಜ್ಯ ಸ್ಥಾಪನೆ ಮಾಡ್ತಾರೆ ಬ್ರಹ್ಮನ ಮೂಲಕ. ಇದು ಕ್ಲಿಯರ್ ಹೇ, ತುಮಾರಿ ಏಮ್ ಆಬ್ಜೆಕ್ಟ್ ಹೇ ಯೇ ಹೇ. ಇದು ಸ್ಪಷ್ಟವಾಗಿದೆ, ನಿಮ್ಮ ಗುರಿ ಉದ್ದೇಶ ಇದೆ ಅಲ್ವಾ? ವಯ ಶಾಂತಿಧಾಮಕ್ಕೆ ಹೋಗಿ ಸುಖಧಾಮದಲ್ಲಿ ಬರೋದು, ಇದರಲ್ಲಿ ಯಾವುದು ಸಂಶಯದ ಮಾತಿಲ್ಲ. आगे चलकर समझ ही जाएंगे राजधानी जरूर स्थापन होती है. ಇನ್ನು ಮುಂದೆ ದಿನಗಳು ಬರ್ತಾ ಬರ್ತಾ ಎಲ್ಲರಿಗೂ ಗೊತ್ತಾಗುತ್ತೆ ರಾಜಧಾನಿ ಅವಶ್ಯಕವಾಗಿ ಸ್ಥಾಪನೆ ಆಗುತ್ತೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತಲ್ಲಿ. ಯಾವಾಗ ನೀವು ಸ್ವರ್ಗದಲ್ಲಿ ಇರ್ತೀರಿ ಇದರ ಹೆಸರೇ ಭಾರತ ಇರುತ್ತೆ. ಯಾವಾಗ ನೀವು ನರಕದಲ್ಲಿ ಬರ್ತೀರಿ ಅವಾಗ ಇದರ ಹೆಸರು ಹಿಂದೂಸ್ತಾನ್ ಅಂತ ಬರುತ್ತೆ. ಯಹಾ ಕಿತನಾ ದುಃಖ ಹಿ ದುಃಖ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಎಷ್ಟೊಂದು ದುಃಖನೇ ದುಃಖ ಇದೆ. ಮತ್ತೆ ಸೃಷ್ಟಿ ಪರಿವರ್ತನೆ ಆಗುತ್ತೆ, ಸ್ವರ್ಗ ಆಗುತ್ತೆ, ಅಲ್ಲಿ ಸುಖಧಾಮ ಇರುತ್ತೆ. ಎಲ್ಲ ಜ್ಞಾನ ನೀವು ಮಕ್ಕಳಿಗೆ ಮಾತ್ರ ಇರೋದು. ದುನಿಯಾ ಮೇ ಮನುಷ್ಯ ಕುಚ್ ಭಿ ನಹಿ ಜಾನ್ತೆ ಹೇ. ಬಾಪ್ ಖುದ್ ಕೇತೆ ಅಭಿ ಹೇ ಅಂಧಿಯಾರಿ ರಾತ್. ಜಗತ್ತಿನ ಮನುಷ್ಯರಿಗೆ ಏನು ಗೊತ್ತಿಲ್ಲ. ಬಾಬಾ ಸ್ವಯಂ ಹೇಳ್ತಾರೆ
ಮಕ್ಕಳೇ, ಇದು अंधकाರದ ರಾತ್ರಿ. रात्रि में मनुष्य धक्के खाते रहते हैं. तुम बच्चे रोशनी में हो. ರಾತ್ರಿ ಅಂದ್ರೆ ಮನುಷ್ಯರು ಅಂಧಕಾರದಲ್ಲಿ ಪೆಟ್ಟು ತಿಂತಾ ಇರ್ತಾರೆ, ಎಡುತ್ತಾರೆ, ಬೀಳ್ತಾರೆ ಕತ್ಲಲ್ಲಿ. ಈಗ ನಿಮ್ಮ ಮಕ್ಕಳು ಬೆಳಕಲ್ಲಿದ್ದೀರಿ, ಜ್ಞಾನದ ಪ್ರಕಾಶದಲ್ಲಿದ್ದೀರಿ. ये भी साक्षी हो बुद्धि में धारण करना है. सेकंड बाय सेकंड बेहद सृष्टि का चक्र फिरता रहता है. ಇದೆಲ್ಲ ಸಾಕ್ಷಿಯಾಗಿ ನಿಮ್ಮ ಮಕ್ಕಳು ಬುದ್ಧಿಯಲ್ಲಿ ಧಾರಣೆ ಮಾಡ್ಕೋಬೇಕು. ಮಕ್ಕಳೇ, ಸೆಕೆಂಡ್ ಬೈ ಸೆಕೆಂಡ್ ಬೇಹದ್ದಿನ ಸೃಷ್ಟಿ ಚಕ್ರ ಇದು ತಿರುಗ್ತಾ ಇರುತ್ತೆ. ಒಂದು ದಿನ ಇದ್ದಂತೆ ಇನ್ನೊಂದು ದಿನ ಇಲ್ಲ. ಒಂದ್ ಸೆಕೆಂಡ್ ಇದ್ದಂಗೂ ಇನ್ನೊಂದು ಸೆಕೆಂಡ್ ಇಲ್ವಲ್ಲ. ಎಷ್ಟು ಅದ್ಭುತವಾದ ಡ್ರಾಮಾ ಇದು. ಇಡೀ ಸೃಷ್ಟಿಯ ಆಕ್ಟ್ ಪರಿವರ್ತನೆ ಆಗ್ತಾ ಇರುತ್ತೆ. ಹೊಸ ಹೊಸ ಸೀನ್ ಬರ್ತಾ ಇರುತ್ತೆ. ಈ ಸಮಯದಲ್ಲಿ ಟೋಟಲ್ ಈ ಜಗತ್ತಲ್ಲಿ ದುಃಖದ ಸೀನ್ ಇದೆ. ಅಕಸ್ಮಾತ್ ಏನಾದ್ರೂ ಸುಖ ಇದ್ರೂ ಕಾಂಗವಿಷ್ಟ ಸಮಾನ ಇದೆ, ಅಲ್ಪ ಕಾಲದ್ದು. ಬಾಕಿ दुख ही दुख है. इस जन्म में करके सुख होगा, फिर दूसरे जन्म में दुख. ದುಃಖನೇ ದುಃಖ ಇದೆ, ಹೋಗ್ಲಿ ಬಿಡಿ. ಕೆಲವರಿಗೆ ಈ ಜನ್ಮದಲ್ಲಿ ಸುಖ ಇರ್ಬೋದು, ನೆಕ್ಸ್ಟ್ ಜನ್ಮದಲ್ಲಿ ಮತ್ತೆ ಕರ್ಮ ಅನುಸಾರ ದುಃಖ ಸಿಗುತ್ತೆ. ಈಗ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ, ಈಗ ನಾವು ಹೋಗ್ಬೇಕು ನಮ್ಮ ಮನೆಗೆ. ಇಸ್ಮೇ ಮೆಹನತ್ ಕರ್ನಿ ಪಾವನ್ ಬನ್ನೇಕಿ. ಇದರಲ್ಲಿ ಪರಿಶ್ರಮ ಪಡಬೇಕು ಪಾವನ ಆಗಕ್ಕೆ. ಶ್ರೀ ಶ್ರೀ ಶ್ರೀಮತ ಏನ್ ಕೊಡ್ತಾ ಇದ್ದಾರೋ ಅದರಂತೆ ನಡೆದು ಶ್ರೀ ಲಕ್ಷ್ಮೀ ನಾರಾಯಣರಾಗ್ಬೇಕು. ಹೇಗೆ ನೋಡಿ, ಬ್ಯಾರಿಸ್ಟರ್ ಮತದಂತೆ ನಡೆದ್ರೆ ಬ್ಯಾರಿಸ್ಟರ್ ಆಗ್ತಾರೆ. ಈಗ ನಿಮ್ಮ ಮಕ್ಕಳಿಗೆ ಬಾಬುವ್ರು ಹೇಳ್ತಾರೆ, ಶ್ರೀಮತದಂತೆ ನಡೀರಿ, श्रेष्ठराग्तीरी. तो बाबा भी कहते श्रीमत से ये बनो. अपने आप से पूछना चाहिए, मेरे में कोई अवगुण तो नहीं है. ಬಾಬಾ ಹೇಳ್ತಾರೆ, ಮಕ್ಕಳೇ ಶ್ರೀಮತದಂತೆ ನಡೆಯೋದ್ರಿಂದ ಈ ತರ ಆಗ್ತೀರಿ ಅಂದ್ರೆ ಲಕ್ಷ್ಮೀ ನಾರಾಯಣರ ತರ. ನೀವು ನಿಮ್ಮನ್ನ ಕೇಳ್ಕೊಳ್ಳಿ, ನನ್ನಲ್ಲಿ ಯಾವುದೇ ಅವಗುಣ ಇಲ್ವಾ. इस समय गाते हैं मुझ निर्गुण हारे में कोई गुण नाही, आपे ही तरस परोई. ಎಲ್ಲರೂ ಹಾಡ್ತಾರೆ, ನಾನ್ ನಿರ್ಗುಣಿಗಳಪ್ಪ, ನನ್ನಲ್ಲಿ ಏನು ಗುಣ ಇಲ್ಲ, ನೀನ್ ನನ್ನ ಮೇಲೆ ಏನಾದ್ರೂ ಕರುಣೆ ತೋರ್ಸು ಅಂತ ಹೇಳಿ. ದಯೆ ಅಥವಾ ಕರುಣೆ. ಬಾಬಾ ಹೇಳ್ತಾರೆ, ಬಚ್ಚೆ ಮೇ ತೋ ಕಿಸಿ ಪರ್ ರೆಹಮ್ ಕರ್ತಾ ಹಿ ನಹಿ ಹೂಂ, ರೆಹಮ್ ತೋ ಹರೇಕ್ ಕೋ ಅಪ್ನೆ ಪರ್ ಕರ್ನಾ ಹೈ. ಈ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಯಾರ ಮೇಲೂ ಕರುಣೆ ಅಂತೂ ತೋರ್ಸಲ್ಲ, ಕರುಣೆ ಎಲ್ಲ ನೀವು ನಿಮ್ ಮೇಲೆ ನೀವು ತೋರ್ಸ್ಕೋಬೇಕು, ನಿಮ್ ಕಲ್ಯಾಣ ನೀವೇ ಮಾಡ್ಕೋಬೇಕಲ್ಲ. ಇದೆಲ್ಲ ಡ್ರಾಮಾ ಮಾಡಲ್ಪಟ್ಟಿದೆ. ದಯೆ ಇಲ್ದೇ ಇರೋ ರಾವಣ ನಿಮ್ಮನ್ನ ಎಷ್ಟು ದುಃಖಿಯನ್ನಾಗಿ ಮಾಡಿದಾನೆ. ಬೇರಹಮಿ ರಾವಣ ತುಮಕೋ ದುಃಖ ಯಹಿ ಉನ್ಕಾ ರೆಹಮ್, ಬಾಕಿ ರಾವಣ ರಾಜ್ ತೋ ಹೇ ಫಿರ್ ಭಿ ಚಲೇಗಾ, ಡ್ರಾಮಾ ಅನಾದಿ ಹೇ. ಈ ರಾವಣ ರಾಜ್ಯ ಅಂತೂ ಮತ್ತೆ ರಿಪೀಟ್ ಆಗುತ್ತೆ, ಯಾಕೆಂದ್ರೆ ಈ ಡ್ರಾಮಾ ಅನಾದಿ. ಇದರಲ್ಲಿ ರಾವಣಂದು ಏನೂ ದೋಷ ಇಲ್ಲ, ಮನುಷ್ಯರದು ಏನು ದೋಷ ಇಲ್ಲ. ಈ ಚಕ್ರ ತಿರುಗಲೇಬೇಕು, ಯಾಕೆಂದ್ರೆ ಇದು 5000 ವರ್ಷ ಡ್ರಾಮಾ ಏನಿದೆ ದೃಶ್ಯಗಳು, ಅದು ಅವ್ರವ್ರ ಪಾತ್ರ ಮಾಡ್ಲೇಬೇಕಲ್ವಾ. रावण से छुड़ाने के लिए बाप युक्तियां बताते रहते हैं. ರಾವಣ ಮತ್ ಪರ್ ತುಮ್ ಕಿತನಾ ಪಾಪಾತ್ಮ ಬನೆ ಹೋ. ರಾವಣನಿಂದ ಬಿಡುಗಡೆ ಆಗ್ಲಿಕ್ಕೆ ಬಾಬೋರು ಬಿಡಿಸ್ಲಿಕ್ಕೆ ಎಷ್ಟೊಂದು ಯುಕ್ತಿಯನ್ನ ತಿಳಿಸ್ಕೊಡ್ತಾರೆ. ರಾವಣನ ಮತದಂತೆ ನೀವೆಷ್ಟು ಪಾಪಾತ್ಮರಾಗಿದ್ದೀರಿ. ಮಕ್ಕಳೇ, ಇದು ಹಳೆ ಜಗತ್ತು, ಮತ್ತೆ ಅವಶ್ಯಕವಾಗಿ ಹೊಸ ಜಗತ್ತು ಬರುತ್ತೆ. ಈ ಚಕ್ರ ತಿರುಗಲೇಬೇಕು. ಸತ್ಯುಗ ಫಿರ್ ಜರೂರ್ ಆನಾ ಹೈ, ಅಭಿ ಹೇ ಸಂಗಮ್ ಯುಗ. ಸತ್ಯುಗ ಮತ್ತೆ ಬರಲೇಬೇಕು, ಚಕ್ರ ತಿರುಗುತ್ತೆ ಅಂದ್ರೆ ರಿಪೀಟ್ ಆಗುತ್ತೆ. ಇದೀಗ ಸಂಗಮ್ ಯುಗ, ಮಹಾಭಾರತ ಯುದ್ಧದ ಸಮಯ ಇದು. ವಿನಾಶ ಕಾಲೇ ವಿಪರೀತ ಬುದ್ಧಿ ಎಲ್ಲರದು. ಬಾಬಾ ಹೇಳ್ತಾರೆ, ವಿನಶಂತಿ ಹೋನೆ ಕಾ ಹೈ, ಇದೆಲ್ಲವೂ ಆಗ್ಲೇಬೇಕಲ್ಲ. ಅವ್ರ ವಿಜಯಂತಿ ಸ್ವರ್ಗಕ್ಕೆ ಮಾಲೀಕ್ ಹೋಗ್ಲಿ. ವಿನಾಶ ಕಾಲೇ ವಿಪರೀತ ಬುದ್ಧಿ ವಿನಾಶ ಆದ್ಮೇಲೆ ನೀವು ಮಕ್ಕಳು ವಿಜಯಂತಿ ವಿಜಯಿಗಳಾಗಿ ಸ್ವರ್ಗದ ಮಾಲೀಕರಾಗ್ತೀರಿ. ಬಾಕಿ ಸಬ್ ಹೋಂಗೆ ಹಿ ನಹಿ. ಇಷ್ಟೊಂದೆಲ್ಲ ಅನೇಕ ಏನೆಲ್ಲ ಇದೆ, ಅನೇಕ ಧರ್ಮ ಅನೇಕತೆ, ಇದ್ಯಾವುದು ಇರೋದಿಲ್ಲ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಪವಿತ್ರ ಆಗದೆ ಹೊರತು ದೇವತೆಗಳಾಗೋದು ಕಷ್ಟ. ಪವಿತ್ರ ಆಗದೆ ದೇವತೆ ಆಗಕ್ ಸಾಧ್ಯ ಇಲ್ಲ. ಈಗ ಬಾಬೋರಿಂದ
ಶ್ರೀಮತ ಸಿಕ್ಕಿದೆ ಶ್ರೇಷ್ಠ ದೇವತೆ ಆಗ್ಲಿಕ್ಕೆ. ಐಸಾ ಮತ್ ಕಭಿ ಮಿಲ್ ನ ಸಕೆ. ಇದೊಂದೇ ಸಮಯದಲ್ಲಿ ಬಾಬಾವರ ಶ್ರೀಮತ ಸಿಗದು, ಮತ್ಯಾವಾಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮತ್ ದೇನೆ ಕಾ ಉನ್ಕಾ ಪಾರ್ಟ್ भी ಸಂಗಮ್ ಪರ್ ಹೈ. ಶ್ರೀಮತ ಕೊಡೋ ಪಾತ್ರನು ಈಗ ಸಂಗಮ್ ಯುಗದಲ್ಲಿದೆ. ಅವ್ರ ಕೋಯ್ ಮೇ ತೋ ಜ್ಞಾನ ಹಿ ನಹಿ, ಭಕ್ತಿ ಮನ ಭಕ್ತಿ. ಇನ್ಯಾರಲ್ಲೂ ಈ ಜ್ಞಾನ ಇಲ್ಲ, ಇನ್ನೆಲ್ಲರಲ್ಲೂ ಇರದೆ ಭಕ್ತಿ. ಭಕ್ತಿ ಅಂದ್ರೆ ಭಕ್ತಿ. ಬಾಬಾ ಹೇಳ್ತಾರೆ ಅದ್ರಲ್ಲಿ ಏನು ಜ್ಞಾನ ಇಲ್ಲ. ಆತ್ಮೀಯ ಜ್ಞಾನ, ಜ್ಞಾನ ಸಾಗರ ಆತ್ಮೀಯ ತಂದೆನೇ ಬಂದು ಕೊಡ್ತಾರೆ. ಉನ್ಕಿ ಹಿ ಮಹಿಮಾ ಹೇ ಜ್ಞಾನ ಕಾ ಸಾಗರ್, ಸುಖ ಕಾ ಸಾಗರ್. ಬಾಬೋರ್ದೇ ಮಹಿಮೆ ಜ್ಞಾನದ ಸಾಗರ, ಸುಖದ ಸಾಗರ. बाप पुरुषार्थ की युक्तियां भी बताते, एक ख्याल रखना चाहिए, अभी फेल हुए तो कल्प कल्पांतर फेल होंगे. ಈಗ ಪುರುಷಾರ್ಥಕ್ಕೆ ಬಾಬೋರ್ ಯುಕ್ತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಚಿಂತೆ ವಿಚಾರ ನಿಮ್ಮ ಮಕ್ಕಳಿಗೆ ಇರಬೇಕು. ಈಗ ನಾನು ಫೇಲ್ ಆದ್ರೆ ಈ ಕಲ್ಪದಲ್ಲಿ ಕಲ್ಪ ಕಲ್ಪಾಂತರಕ್ಕೂ ಫೇಲ್ ಆಗ್ತೀನಿ, ಬಹಳಷ್ಟು ಪೆಟ್ಟು ತಿನ್ಬೇಕಾಗುತ್ತೆ. ಬಹುತ್ ಚೋಟ್ ಲಗ್ ಜಾಯೇಗಿ. ಶ್ರೀಮತ್ ಪರ್ ನ ಚಲ್ನೆ ಸೆ ಚೋಟ್ ಲಗ್ ಜಾತಿ ಹೈ. ಶ್ರೀಮತದಂತೆ ನಡಿಲಿಲ್ಲ, ಬಾಬಾ ಹೇಳ್ತಾರೆ ತುಂಬಾ ಪೆಟ್ಟು ಬೀಳುತ್ತೆ. ಈ ಬ್ರಾಹ್ಮಣರ ವೃಕ್ಷ ವೃದ್ಧಿ ಅವಶ್ಯಕವಾಗಿ ಆಗುತ್ತೆ. ಇತನಾ ಬಡೇಗಾ ಜಿತನಾ ದೇವತಾओं का ಜಾಡ್. ಈ ಬ್ರಾಹ್ಮಣರ ವೃಕ್ಷ ಎಷ್ಟು ವಿಶಾಲವಾಗಿ ಬೆಳೆಯುತ್ತೆ, ಎಷ್ಟು ದೇವತೆಗಳ ವೃಕ್ಷ ವಿಶಾಲವಾಗಿದೆಯೋ ಅಷ್ಟೇ ಬ್ರಾಹ್ಮಣರ ವೃಕ್ಷನು ವಿಶಾಲವಾಗಿ ಬೆಳೆಯುತ್ತೆ. ಈ ಪುರುಷಾರ್ಥ ಮಾಡಿ ಬೇರೆಯವರಿಗೂ ಮಾಡಿಸಿ. ಸ್ಯಾಂಪ್ಲಿಂಗ್ ಲಗ್ತಿ रहेगी, ಜಾಡ್ ಬಡಾ ಹೋ ಜಾಯೇಗಾ. ಬಾಬೋರು ಹೊಸ ಸಸಿ ನೆಡ್ತಾ ಇದ್ದಾರೆ, ಈ ವೃಕ್ಷ ವೃದ್ಧಿ ಆಗುತ್ತೆ. ನೀವು ಮಕ್ಕಳಿಗೆ ಗೊತ್ತಿದೆ, ಅಭಿ ಹಮಾರಾ ಕಲ್ಯಾಣ ಹೋ ರಹಾ ಹೈ. ಈಗಲೇ ಬಾಬೋರ್ ಸಿಕ್ಕಿದ ಮೇಲೆ ನಮ್ಮ ಕಲ್ಯಾಣ ಆಗ್ತಾ ಇದೆ. ಪತಿತ ಜಗತ್ತಿಂದ ಪಾವನ ಜಗತ್ತಿಗೆ ಹೋಗೋದು ಅಂದ್ರೆ ಕಲ್ಯಾಣ ಆಯ್ತಲ್ಲ. ಈಗ ನಿಮ್ಮ ಮಕ್ಕಳ ಬುದ್ಧಿಯ ಬೀಗ ತೆರೆದಿದೆ. बाप बुद्धिवानों की बुद्धि है ना, अभी तुम समझ रहे हो, फिर आगे चल देखना किस किस का थाला खुलता है. ಬಾಬಾ ಬುದ್ಧಿವಂತರ ಬುದ್ಧಿವಂತ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಇನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗ್ತೀರಿ ಎಂತೆಂಥವರ ಬುದ್ಧಿ ಬೀಗ ತೆರೀತಾ ಹೋಗುತ್ತೆ. ಇದೆಲ್ಲ ಡ್ರಾಮಾ ನಡೀತಾ ಹೋಗುತ್ತೆ, ಮತ್ತೆ ಸತ್ಯಯುಗದಿಂದ ರಿಪೀಟ್ ಆಗುತ್ತೆ. लक्ष्मी नारायण जब तख्त पर बैठते तब संवत शुरू होता है. ಲಕ್ಷ್ಮೀ ನಾರಾಯಣರು ಯಾವಾಗ ಸಿಂಹಾಸನದಲ್ಲಿ ಕುತ್ಕೊಳ್ತಾರಲ್ಲ, ಪಟ್ಟಾಭಿಷೇಕ ಆಗುತ್ತೆ, ಆವಾಗಿಂದ ವಿಕರ್ಮ ಜೀತರ ಸಂವತ್ಸರ ಶುರು ಆಗುತ್ತೆ. ಒಂದು ಅಲ್ಲಿಂದ ಶುರು ಆಗುತ್ತೆ. तुम लिखते भी हो 1 से 1250 वर्ष तक स्वर. कितना क्लियर है कहानी सत्यनारायण की. ಸತ್ಯನಾರಾಯಣನ ಒಂದು ಕಥೆನೂ ಎಷ್ಟು ಚೆನ್ನಾಗಿ ಹೇಳ್ತಾರೆ. ದೇವತೆಗಳ ರಾಜ್ಯ ಲಕ್ಷ್ಮೀನಾರಾಯಣರದ್ದು 1250 ವರ್ಷ ಸ್ವರ್ಗ ರಾಜ್ಯ ನಡೆಯುತ್ತೆ. ಇದಕ್ಕೆ ಅಮರನಾಥನ ಅಮರ ಕಥೆ ಅಂತಾನೂ ಹೇಳಲಾಗುತ್ತೆ. ಇದು ಸತ್ಯನಾರಾಯಣನ ಕಥೆನೋ. तुम अभी सच्ची सच्ची अमरनाथ की कथा सुनते हो, उसका फिर गायन चलता. त्योहार आदि सब इस समय के है. ಈಗ ನೀವು ಸತ್ಯವಾದ ಅಮರನಾಥನ ಕತೆ ಕೇಳ್ತಾ ಇದ್ದೀರಿ. ಇದರದ್ದೇ ಗಾಯನ ಭಕ್ತಿ ಮಾರ್ಗದಲ್ಲಿ ಅಮರನಾಥ ಪಾರ್ವತಿಗೆ ಅಮರ ಕತೆ ಹೇಳಿದ್ದು ಅಂತ ಕತೆ ಬರೀತಾರೆ. ಹಬ್ಬಗಳೆಲ್ಲವೂ ಈ ಸಮಯದ್ದೇ. ನಂಬರ್ 1 ಹಬ್ಬ ಯಾವುದು? ನಂಬರ್ 1 ಹಬ್ಬ ಶ್ರೀ ಬಾಬೋರ ಜಯಂತಿ. ಕಲಿಯುಗದ ನಂತರ ಅವಶ್ಯಕವಾಗಿ ಬಾಬೋರ್ ಬರಬೇಕು ಈ ಸೃಷ್ಟಿಯನ್ನ ಪರಿವರ್ತನೆ ಮಾಡಲಿಕ್ಕೆ. ಚಿತ್ರೋं को कोई अच्छी रीति से देखे, कितना पूरा हिसाब बना हुआ है. ಬಾಬೋರ್ ಮಾಡಿಸಿರೋ ಈ ಚಿತ್ರಗಳನ್ನ ನೀವೇದಾದ್ರೂ ಚೆನ್ನಾಗಿ ಕುತ್ಕೊಂಡು ಗಮನವಿಟ್ಟು ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಬಾಬೋರ್ ಎಷ್ಟು ಚೆನ್ನಾಗಿ ಲೆಕ್ಕ ಬರ್ದಿದ್ದಾರೆ. तुमको ये खातरी है जितना कल्प पहले पुरुषार्थ किया उतना करेंगे जरूर. ಯಾರೆಷ್ಟು ಕಲ್ಪದ ಹಿಂದೆ ಪುರುಷಾರ್ಥ ಮಾಡಿದರೋ ಅಷ್ಟು ಅವಶ್ಯಕವಾಗಿ ಮಾಡ್ತಾರೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸಾಕ್ಷಿಯಾಗಿ ನೋಡ್ತಾ ಹೋಗಿ. ಸಾಕ್ಷಿ ಹೋ ಅವರೋಂ ಕಾ ಭಿ ದೇಖೇಂಗೆ, ಅಪ್ನೆ ಪುರುಷಾರ್ಥ ಕಾ ಭಿ ಜಾನ್ತೆ ಹೋ. ನಾವೆಷ್ಟು ಪುರುಷಾರ್ಥ ಮಾಡ್ತೀವಿ? ಕಲ್ಪದ ಹಿಂದೆ ನಾನೆಷ್ಟು ಮಾಡಿದೀನಿ ಅಷ್ಟು ಮಾಡ್ತೀನಿ,
ಹಂಗೆ ಎಲ್ಲ ಆತ್ಮಗಳದ್ದು ಅದರಿಂದ ಎಲ್ಲರನ್ನು ನೀವು ಸಾಕ್ಷಿಯಾಗಿ ನೋಡ್ತಾ ಹೋಗಿ. ಈ ಮಕ್ಕಳಿಗೆ ಗೊತ್ತಿದೆ, स्टूडेंट अपनी पढ़ाई को नहीं जानते होंगे, दिल खाएगी जरूर हम इस सब्जेक्ट में बहुत कच्चे हैं. ವಿದ್ಯಾರ್ಥಿಗಳು ತನ್ನ ಬಗ್ಗೆ ತಮಗೆ ಗೊತ್ತಿರುತ್ತಲ್ಲ, ನಾನು ಈ ಸಬ್ಜೆಕ್ಟ್ ಅಲ್ಲಿ ತುಂಬಾ ಡಲ್ ಇದ್ದೀನಿ ಅಥವಾ ಈ ಸಬ್ಜೆಕ್ಟ್ ಅಲ್ಲಿ ಮುಂದೆ ಇದ್ದೀನಿ, ಎಲ್ಲನೂ ವಿದ್ಯಾರ್ಥಿ ಗೊತ್ತಾಗುತ್ತೆ. ಡಲ್ ಯಾವ್ದ್ರಲ್ಲಿ ಇರ್ತಾರೆ, ಅವಶ್ಯಕವಾಗಿ ಫೇಲ್ ಆಗ್ತಾರೆ. इम्तिहान के टाइम जो कच्चे होंगे उनकी दिल धड़कती रहेगी. ಯಾರು ವೀಕ್ ಆಗಿರ್ತಾರೆ ಯಾವ ಸಬ್ಜೆಕ್ಟ್ ಅಲ್ಲಿ, ಆ ಪರೀಕ್ಷೆ ದಿನ ಬಂತು, ಪರೀಕ್ಷೆ ಪೇಪರ್ ಬರುತ್ತೆ ಅಂದ್ರೆ ಅವ್ರ ಹೃದಯ ಬಡಿತನೂ ಜಾಸ್ತಿ ಆಗುತ್ತೆ. तुम बच्चे भी साक्षात्कार करेंगे परंतु नापास तो हो ही गए तो कर क्या सकते हैं. ಯಾಕೆ ಬಾಬೋರು ಉದಾಹರಣೆ ಹೇಳ್ತಾರೆ, ಲೌಕಿಕ ವಿದ್ಯೆದು ಪರೀಕ್ಷೆದು ಅಂದ್ರೆ ಇಲ್ಲೂ ಅಷ್ಟೇನೆ, ನಾವು ಓದ್ತಾ ಇದೀವಿ, ನಮಗೂ ಅಂತ್ಯದಲ್ಲಿ ಸಾಕ್ಷಾತ್ಕಾರ ಆಗುತ್ತೆ. ಆದ್ರೆ ಬಾಬಾ ಹೇಳ್ತಾರೆ, ರಿಸಲ್ಟ್ ಬಂದ್ಮೇಲೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸ್ಕೂಲ್ ಮೇ ನಾಪಾಸ್ ಹೋತೆ ಸಂಬಂಧಿ ಬಿ ನಾರಾಜ್, ಟೀಚರ್ ಬಿ ನಾರಾಜ್ ಹೋತಾ ಹೈ. ಸ್ಕೂಲಲ್ಲೂ ಫೇಲ್ ಆದ್ರೆ ಏನಾಗುತ್ತೆ, ಟೀಚರ್ಗೂ ಬೇಜಾರು, ಸ್ಕೂಲ್ ಹೆಸರುನು ಗೌರವನು ಕಮ್ಮಿ ಆಗುತ್ತೆ, ಸಂಬಂಧಿಕರು परिवारदवरु बेजारू. कहेंगे हमारे स्कूल से कम पास हुए तो समझा जाएगा कि टीचर इतना अच्छा नहीं, इसलिए कम पास हुए हैं. ನೋಡಿ, ವಿದ್ಯಾರ್ಥಿಗಳ ರಿಸಲ್ಟ್ ಕಡಿಮೆ ಬಂತು ಅಂದ್ರೆ ಅದರ ಎಫೆಕ್ಟ್ ಯಾರ ಮೇಲೆ ಆಗುತ್ತೆ, ಟೀಚರ್ ಮೇಲೆ. ಓ, ಈ ಟೀಚರು ಈ ಸ್ಕೂಲಲ್ಲಿ ಸರಿಯಾಗಿ ಓದಿಸಿಲ್ಲ, ಅದಕ್ಕೆ ಕಮ್ಮಿ ಮಕ್ಕಳು ಪಾಸ್ ಆಗಿದ್ದಾರೆ. बाबा भी जानते हैं सेंटर्स पर कौन कौन अच्छी टीचर है, कैसे पढ़ाती है. ಬಾಬೋರಿಗೂ ಗೊತ್ತಿದೆ ಸೆಂಟರ್ಗಳಲ್ಲಿ ಯಾವ್ಯಾವ ಟೀಚರ್ ಒಳ್ಳೆ ಟೀಚರ್ ಇದ್ದಾರೆ, ಹೇಗೆ ಓದಿಸ್ತಾರೆ, ಈ ಟೀಚರ್ದು ಪ್ರಭಾವ ಹೆಂಗೆ. ಲೌಕಿಕ ಉದಾಹರಣೆ ಹೇಳಿ ಸ್ಪಷ್ಟ ಮಾಡ್ತಾ ಇದ್ದಾರೆ ಬಾಬೋರು. ಇಲ್ಲೂ ಅಷ್ಟೇನೆ, ಕೌನ್ ಕೌನ್ ಅಚ್ಚೆ ರೀತಿ ಪಢಾಕರ್ ಲೇ ಆತಿ ಹೈ ಸಬ್ ಮಾಲೂಮ್ ಪಡ್ತಾ ಹೈ. ಯಾರ್ಯಾರ ಟೀಚರು ಚೆನ್ನಾಗಿ ಓದಿಸಿ ಬಾಬೋರ್ ಹತ್ರ ಕರ್ಕೊಂಡ್ ಬರ್ತಾರೆ, ಎಲ್ಲ ಬಾಬೋರಿಗೆ ಗೊತ್ತಾಗುತ್ತೆ. बाबा कहते बादलों को लाना, छोटे बच्चों को ले आएंगे, उनमें मोह रहेगा, अकेला निकल कर आना चाहिए तो बुद्धि अच्छी रीति लगी रहे. ಬಾಬಾ ಹೇಳ್ತಾರೆ, ಮೋಡಗಳನ್ನ ಕರ್ಕೊಂಬನ್ನಿ, ಬಾಬೋರ್ ಹತ್ರ ಬಂದು ಚೆನ್ನಾಗಿ ಮೋಡ ತುಂಬ್ಕೊಂಡ್ ಮತ್ತೆ ಹೋಗ್ಬೇಕು. ಬರೀ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದ್ರೆ, ತಂದೆ ತಾಯಿ ಮಕ್ಕಳು ಎಲ್ಲ ಬಂದ್ರೆ ಏನಾಗುತ್ತೆ, ತಂದೆ ತಾಯಿ ಬುದ್ಧಿ ಮೋಹದಲ್ಲಿ ಮಕ್ಕಳ ಕಡೆನೇ ಇರುತ್ತೆ. ಅದರಿಂದ ಮಕ್ಕಳನ್ನ ಬಿಟ್ಟು ನೀವಷ್ಟೇ ಬನ್ನಿ, ನಿಮ್ ಬುದ್ಧಿಗೆ ಏನಾದ್ರೂ ಅವಾಗ ಕುತ್ಕೊಳ್ಳುತ್ತೆ. ಬಚ್ಚೋಂ ಕೋತು ವಹಾ ಬಿ ದೇಖ್ತೆ ರೇತೆ ಹೋ. ಇಲ್ಲೂ ಕರ್ಕೊಂಬಂದು ಮಕ್ಕಳನ್ನ ನೋಡ್ಕೊಂಡು ಮಕ್ಕಳ ಪಾಲನೆ ಮಾಡಕ್ ಇಲ್ಲಿಗೆ ಯಾಕೆ ಬರ್ಬೇಕು, ನೀವೆಲ್ಲಿರ್ತೀರೋ ಆ ಮಕ್ಕಳನ್ನೇ ನೀವು ನೋಡ್ತಾ ಇರ್ತೀರಿ. ಅಂದ್ರೆ ಬಾಬಾ ಹೇಳೋದು, ಅವರನ್ನ ಅಲ್ಲಿ ಬಿಟ್ಟು ಆ ಬಂಧನದಿಂದ ಮುಕ್ತರಾಗಿ ಮೋಹ ಮುಕ್ತರಾಗಿ ಬಂದು ಇಲ್ಲಿ ಚೆನ್ನಾಗಿ ಪುರುಷಾರ್ಥ ಮಾಡಿ, ಅವಾಗ ಏನಾದ್ರೂ ಬುದ್ಧಿಯಲ್ಲಿ ಕುತ್ಕೊಳ್ಳುತ್ತೆ. बाबा कहते पुरानी दुनिया तो कब्रिस्तान होनी है, नया मकान बनाने है तो बुद्धि में रहता है ना, हमारा नया मकान बन रहा है. ಬಾಬಾ ಹೇಳ್ತಾರೆ, ಈ ಹಳೆ ಜಗತ್ತಂತೂ ಈಗ ಸ್ಮಶಾನ ಆಗುತ್ತೆ. ಇದು ಹೊಸ ಮನೆ ಆಗುತ್ತೆ ಅಂದ್ರೆ ಬುದ್ಧಿಯಲ್ಲಿ ಇರ್ತಲ್ವಾ, ನಮ್ದು ಹೊಸ ಮನೆ ಆಗ್ತಾ ಇದೆ ಅನ್ನೋದು ಬುದ್ಧಿ ಹೊಸ ಮನೆಯಲ್ಲಿ ಇರುತ್ತಲ್ವಾ. ದಂಧಾ ಆದಿ ತೋ ಕರ್ತೆ ರೇತೆ ಪರಂತು ಬುದ್ಧಿ ನಯೇ ಮಕಾನ್ ತರಫ್ ರೇತಿ. ಕಾರ್ಯ ವ್ಯವಹಾರ ವ್ಯಾಪಾರ ಎಲ್ಲ ಮಾಡ್ತಾ ಇರ್ತಾರೆ, ಆದ್ರೆ ಬುದ್ಧಿ ಮಾತ್ರ ಹೊಸ ಮನೆಯಲ್ಲಿ ಇರುತ್ತೆ. ಅಂದ್ರೆ ಬಾಬಾ ಹೇಳೋದು, ಈ ಜಗತ್ತಲ್ಲಿ ಎಲ್ಲಾ ಮಾಡ್ತಾನೋ ನಿಮ್ ಬುದ್ಧಿ ಹೊಸ ಜಗತ್ತಲ್ಲಿ ಇರ್ಬೇಕು. ಚುಪ್ ಕರ್ತೋ ನೈ ಬೈಟ್ ಜಾತೆ ವ ಹದ್ ಕಿ ಬಾತ್ ಯೇ ಬೇಹದ್ ಕಿ ಬಾತ್. ನಾವು ಹೊಸ ಮನೆ ಕಟ್ತಾ ಇದೀವಿ ಅಂತ ಕೈ ಕಟ್ಕೊಂಡು ಯಾರು ಕುತ್ಕೊಂಡ್ ಬಿಡೋದಿಲ್ಲ ಅಲ್ವಾ. ಅವ್ರೆಲ್ಲ ಕೆಲಸ ಕಾರ್ಯ ಮಾಡ್ತಾನೋ ಬುದ್ಧಿ ಹೊಸ ಮನೆಯಲ್ಲಿ ಇರುತ್ತೆ. ಅದು ಹದ್ದಿನ ಮಾತು, ಇದು ಬೇಹದ್ದಿನ ಮಾತು. ಪ್ರತಿ ಒಂದು ಕಾರ್ಯ ಮಾಡ್ತಾ ಸ್ಮೃತಿ ಇರ್ಲಿ, ನಾವು ಫಸ್ಟ್ ಮನೆಗೆ ಹೋಗ್ತೀವಿ, ಅಲ್ಲಿಂದ ರಾಜಧಾನಿಗೆ ಬರ್ತೀವಿ, ಎಷ್ಟು ಅಪಾರ ಖುಷಿ ಇರುತ್ತೆ. ಬಾಬಾ ಹೇಳ್ತಾರೆ, ಬಚ್ಚೆ ಅಪ್ನೆ ಬಚ್ಚೆ ಆದಿ ಕಿ ಸಂಭಾಲ್ ಬಿ ಕರ್ನಿ ಪರಂತು ಬುದ್ಧಿ ವಹಾ ಲಗಿ ರಹೆ. ಈ ಪರಿವಾರ ಮಕ್ಕಳು ಎಲ್ಲರನ್ನೂ ಸಂಭಾಲನೆ ಮಾಡೋ ನಿಮ್ ಕರ್ತವ್ಯ ಜವಾಬ್ದಾರಿಗಳನ್ನ ನಿರ್ವಹಿಸ್ಲೇಬೇಕು. ಆದ್ರೆ ಬುದ್ಧಿ ಮಾತ್ರ ಅಲ್ಲಿರ್ಲಿ, ಪರಂಧಾಮದಲ್ಲಿ. याद न करने से फिर पवित्र भी नहीं बन सकेंगे.
ಬಾಬೋರ್ ನೆನಪು ಮಾಡ್ಲಿಲ್ಲ ಅಂದ್ರೆ ಪವಿತ್ರರು ಆಗಕ್ ಸಾಧ್ಯ ಇಲ್ಲ. ನೆನಪಿಂದ ಪವಿತ್ರರಾಗ್ತೀರಿ, ಜ್ಞಾನದಿಂದ ಸಂಪಾದನೆ ಆಗುತ್ತೆ. ಇಲ್ಲೆಲ್ಲರೂ ಪತೀತರು. दो किनारे है, ಬಾಬಾ ಕೋ ಕೇವಯ್ಯ ಕೇತೆ ಪರಂತು ಅರ್ಥ ನಹಿ ಸಮಜ್ತೆ. ಎರಡು ದಡ ಇದೆ, ಒಂದು ಕಲಿಯುಗ, ಇನ್ನೊಂದು ಸತ್ಯುಗ. ಬಾಬೋರಿಗೆ ಅಂಬಿಗ ಅಂತ ಹೇಳ್ತಾರೆ, ಆದ್ರೆ ಮನುಷ್ಯರಿಗೆ ಅದರ ಅರ್ಥನೇ ಗೊತ್ತಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬೋರ್ ನಮ್ಮನ್ನ ಆ ದಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಈ ದಡದಿಂದ ಆ ದಡ ಸತ್ಯುಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆತ್ಮ ಜಾನ್ತಿ ಹೇ ಬಾಪ್ ಕೋ ಯಾದ್ ಕರ್ ಬಹುತ್ ನಜ್ದೀಕ್ ಜಾ ರಹೆ. ಕೇವಯ್ಯ ನಾಮ್ ಬಿ ಅರ್ಥ ಸಹಿತ ರಖಾ ಹೇನಾ. ನೀವು ಆತ್ಮಗಳಿಗೆ ಗೊತ್ತಿದೆ, ನಾ ಬಾಬೋರ್ ನೆನ್ಪು ಮಾಡ್ತಾ ನಾ ಬಾಬೋರಿಗೆ ಸಮೀಪ ಹೋಗ್ತಾ ಇದೀವಿ. ಅಂಬಿಗ ಅನ್ನೋ ಹೆಸರನ್ನು ಅರ್ಥ ಸಹಿತವಾಗಿಟ್ಟಿದ್ದಾರೆ. ಎಲ್ಲ ಮಹಿಮೆ ಮಾಡ್ಲಾಗುತ್ತೆ ಬಾಬೋರಿಗೆ. ಅಂಬಿಗ ನನ್ನ ಜೀವನದ ದೋಣಿಯನ್ನ ಪಾರ್ ಮಾಡು ಅಂತ ಕರೀತಾರೆ. ನಯ್ಯ ಮೇರಿ ಪಾರ್ ಲಗಾओ. ಸತ್ಯುಗ್ ಮೇ ಐಸೆ ಕಹೆಂಗೆ ಕ್ಯಾ? ಸತ್ಯುಗದಲ್ಲಿ ಈ ತರ ಹೇಳ್ತಾರ, ನನ್ನ ಜೀವನದ ದೋಣಿ ಪಾರ್ ಮಾಡು ಅಂಬಿಗ ಅಂತ? ಇಲ್ಲ, ಕಲಿಯುಗದಲ್ಲಿ ಕರೀತಾರೆ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ಬೇಸಮಜ್ಕೋ ಯಹಾ ಆನಾ ನಹಿ ಹೇ, ಬಾಪ್ ಕಿ ಸಖ್ತ್ ಮನಾ ಹೇ, ನಿಶ್ಚಯ ನಹಿ ತೋ ಕಭಿ ನಹಿ ಲೇ ಆನಾ ಚಾಹಿಯೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ತಿಳುವಳಿಕೆ ಇಲ್ದೇ ಇರೋರನ್ನ ಇಲ್ಲಿ ಕರ್ಕೊಂಬರ್ಬೇಡಿ ಮಧುಬನಕ್ಕೆ, ಬಾಬೋರ್ ಮಿಲ್ನಕ್ಕೆ. ಏನು ಜ್ಞಾನ ಅರ್ಥ ಆಗದೆ ಸುಮ್ನೆ ಕರ್ಕೊಂಡು ಹೋಗೋದು ಯಾಕೆ? ಬಾಬೋರ್ ಸಖ್ತ್ ಮನಾ ಹೇ ಅಂದ್ರೆ ಪಕ್ಕಾ ನಿಷೇಧ ಇದು, ಅಂತವ್ರನ್ನ ಇಲ್ಲಿ ಕರ್ಕೊಂಬರಂಗಿಲ್ಲ. ನಿಶ್ಚಯ ಇಲ್ದೇ ಇರೋರನ್ನ ಕರ್ಕೊಂಡೇ ಬರ್ಬೇಡಿ. ಕುಚ್ ಬಿ ಸಮझेंगे नहीं. ಅವ್ರಿಗೆ ಏನ್ ಅರ್ಥ ಆಗುತ್ತೆ? ಕೆಲವ್ರು ಹಂಗ ಅನ್ಕೊಳ್ಳೋದು, ಇಲ್ಲ ಅರ್ಥ ಆಗದಿದ್ರೆ ಅಲ್ಲಿಗೆ ಹೋದ್ಮೇಲೆ ಅರ್ಥ ಆಗುತ್ತೆ ಅಂತ. ಒಂದ್ ಸ್ವಲ್ಪ ಭಾವನೆ, ಸ್ವಲ್ಪ ಜ್ಞಾನ, ಸ್ವಲ್ಪ ಅರಿವು ಏನಾದ್ರೂ ಬೇಕಲ್ಲ. ಮೊದ್ಲು 7 ದಿನ ಕೋರ್ಸ್ ಕೊಡ್ರಿ. ಯಾರೇ ಆಗ್ಲಿ ಫಸ್ಟ್ 7 ದಿನ ಕೋರ್ಸ್ ಕೊಡಿ. कोई को तो 2 रोज में भी तीर लग जाता. अच्छा लग गया फिर छोड़ेंगे थोड़ी, कहेंगे हम 7 रोज और भी सीखेंगे. ಕೆಲವರಿಗೆ 2 ದಿನಕ್ಕೆ ಜ್ಞಾನದ ಬಾಣ ನಾಟ್ ಬಿಡುತ್ತೆ. ಒಳ್ಳೇದು, ಜ್ಞಾನದ ಬಾಣ ನಾಟ್ತು ಅಂದ್ರೆ ಮತ್ತೇನ್ ಬಿಟ್ಬಿಡಲ್ಲ. 7 ದಿನದ್ದು ನಾನಿನ್ನು ಪೂರ್ತಿ ಕೇಳ್ಬೇಕು ಅಂತಾರೆ. ತುಮ್ ಜಟ್ ಸಮಜ್ ಜಾಯಂಗೆ ಯೇ ಇಸ್ ಕುಲ್ ಕಾ ಹೇ. ಅವಾಗ ನಿಮಗೆ ಗೊತ್ತಾಗುತ್ತೆ, ಈ ಆತ್ಮ ದೇವತಾ ಕುಲದ ಆತ್ಮ. ತೀಕ್ಷ್ಣ ಬುದ್ಧಿಯವರಿದ್ರೆ ಕೋಯಿ ಬಾತ್ ಕಿ ಪರ್ವಾ ನಹಿ ಕರೆಂಗೆ. ಎಲ್ಲದನ್ನು ಬಾಬೋರ್ ಹೇಳೋದನ್ನ ಸ್ವೀಕಾರ ಮಾಡ್ತಾರೆ, ಇನ್ಯಾವುದು ಬೇರೆ ಮಾತುಗಳನ್ನ ಕೇರ್ ಮಾಡಲ್ಲ. अच्छा एक नौकरी छूट जाएगी दूसरा मिलेगी. सच्चे दिल वाले जो होते उनकी नौकरी आदि छूटती ही नहीं है, खुद ही ವಂಡರ್ ಖಾತೆ ಹೇ. ಬಾಬಾ ಹೇಳ್ತಾರೆ, ಅಕಸ್ಮಾತ್ ತಿಳ್ಕೊಳ್ಳಿ, ಯಾವುದೋ ಒಂದು ನೌಕರಿ ಕಳ್ಕೊಂಡ್ಬಿಟ್ರಿ, ಇನ್ನೊಂದು ನೌಕರಿ ಸಿಗುತ್ತೆ. ಆದ್ರೆ ಯಾರು ಸತ್ಯ ಹೃದಯದವರು, ಅವ್ರು ಯಾವ ನೌಕರಿನೂ ಬಿಟ್ಟು ಹೋಗಲ್ಲ. ಅವರಿಗೆ ಆಶ್ಚರ್ಯ ಆಗತ್ತೆ. बच्चियां कहती हमारे पति की बुद्धि फेरो. बाबा कहते मुझे मत कहो, तुम योग बल से रह फिर बैठ नान समझाओ. ಅನೇಕ ಮಾತೆಯರು ಮಕ್ಕಳು ಹೇಳ್ತಾರೆ ಬಾಬಾ ಅವರಿಗೆ, ಬಾಬಾ ನಮ್ಮ ಪತಿ ಬುದ್ಧಿ ಬೀಗ ತೆರೀರಿ, ಅವ್ರ ಬುದ್ಧಿನ ಸ್ವಲ್ಪ ಈ ಕಡೆ ತಿರುಗಿಸಿ. ಬಾಬಾ ಹೇಳ್ತಾರೆ, ಇದು ನನಗೆ ಹೇಳ್ಬೇಡ್ರಿ, ನೀವು ಯೋಗ ಮಾಡಿ ಯೋಗ ಬಲದಿಂದ ಕುತ್ಕೊಂಡು ಅವರಿಗೆ ಜ್ಞಾನ ತಿಳಿಸಿ ನೀವು ತಿರುಗಿಸಿ. ಬಾಬಾ ತೊಡಿ ಬುದ್ಧಿ ಕೋ ಫಿರಾಯಂಗೆ, फिर तो सभी ऐसे धंधे करते रहेंगे, जो रसम निकलती उसको पकड़ लेते हैं. ಬಾಬಾ ಅವ್ರು ಕುತ್ಕೊಂಡು ಎಲ್ಲರ ಬುದ್ಧಿ ಬೀಗ ತಿರುಗಿಸ್ತಾ ಕುತ್ಕೊಳಕ್ಕಾಗತ್ತಾ? ಹಂಗ ಒಬ್ರಿಗೆ ಮಾಡಿದ್ರೆ ಅದೇ ಕೆಲಸ ನನಗೆ ಅಂಟಿಸ್ಬಿಡ್ತೀರಾ. ಏನಾದ್ರೂ ಪದ್ಧತಿ ಶುರು ಆದ್ರೆ ಅದನ್ನೇ ಹಿಡ್ಕೊಂಡ್ ಬಿಡ್ತೀರಲ್ವಾ. कोई गुरु से किसका फायदा हुआ सुना तो बस उसके पीछे पड़ जाते हैं. ನೋಡಿ, ಯಾವುದೋ ಗುರುಗಳಿಂದ ಏನೋ ಲಾಭ ಆಯ್ತು, ಏನೋ ಪ್ರಾಪ್ತಿ ಆಯ್ತು, ಜನ ಕೇಳಿದ್ರು, ಎಲ್ಲರೂ ಅವರಿಂದನೇ ಓಡ್ತಾರಲ್ವಾ. ನೈ ಆತ್ಮ ಆತಿ ಉನ್ಕಿ ಮಹಿಮಾತು ನಿಕ್ಲೇಗಿನ. ಹೊಸ ಆತ್ಮ ಇವಾಗ ಪರಂಧಾಮದಿಂದ ಬರ್ತಾ ಇದ್ದಾರೆ ಅಂದ್ರೆ, ಅವರು ಪವಿತ್ರ ಆತ್ಮಗಳು ಬರ್ತಾರೆ ಅಂದ್ರೆ ಅವರ ಮಹಿಮೆನೂ ಆಗುತ್ತಲ್ವಾ. ಫಿರ್ ತುಮ್ ಬಹುತ್ ಫಾಲೋವರ್ಸ್ ಬಂದ್ ಪಡ್ತೆ, ಇಸಿಲಿಯೇ ಇನ್ ಸಬ್ ಬಾತೋಂ ಕೋ ದೇಖ್ನಾ ನಹಿ. ಆಮೇಲೆ ಅವ್ರಿಗೆ ತುಂಬಾ ಜನ ಫಾಲೋವರ್ಸ್ ಆಗ್ಬಿಡ್ತಾರೆ. ಯಾವ ಮಾತನ್ನು ನೀವು ನೋಡಬಾರ್ದು. ಹೊಸ ಆತ್ಮಗಳದ್ದು ಪ್ರಭಾವ ಸ್ವಲ್ಪ ಸಮಯ ಇರುತ್ತೆ, ಆಮೇಲೆ ನಾರ್ಮಲ್ ಸ್ಥಿತಿಗೆ ಬರ್ತಾರೆ. ತುಮ್ಕೋ ದೇಖ್ನಾ ಅಪ್ನೆ ಕೋ ಹಮ್ ಕಹಾ ತಕ್ ಪಡ್ತೆ ಹೇ. ನೀವು ಬೇರೆಯವರನ್ನ ನೋಡ್ಬೇಡಿ, ನಿಮ್ಮನ್ನ ನೀವು ನೋಡ್ಕೊಳ್ಳಿ.
ಬಾಬೋರ್ ಓದ್ಸೋ ವಿದ್ಯೆನ ನಾನು ಎಷ್ಟು ಓದ್ತಾ ಇದ್ದೀನಿ, ಅದನ್ ಬಿಟ್ಟು ಅಲ್ಲಿ ಹೋದ್ರೆ ಏನೋ ಆಗ್ಬಿಡುತ್ತೆ ಜಾದು, ಇಲ್ಲಿ ಹೋದ್ರೆ ಈ ಗುರುಗಳ ಹತ್ರ ಹೋದ್ರೆ ಇನ್ನೇನೋ ಆಗುತ್ತೆ, ಅದ್ರ ಹಿಂದೆ ಅಲಿಬೇಡಿ. ಹೊಸ ಆತ್ಮಗಳದ್ದು ಸ್ವಲ್ಪ ಸಮಯ ಪ್ರಭಾವ ಇರುತ್ತೆ. ये तो बाबा डिटेल में जैसे चिट चैट करते हैं, बाकी सिर्फ कह देना बाप को याद करो, ये तो घर में भी रह कर सकते हो. ಬಾಬೋರು ಡೀಟೇಲ್ ಅಲ್ಲಿ ಮಕ್ಕಳ ಜೊತೆ ಸಂಭಾಷಣೆ ಮಾಡ್ತಾ ಇದ್ದಾರೆ. ಬಾಕಿ ಹಂಗಲ್ಲ, ಬಾಬೋರ್ ನೆನ್ಪ್ ಮಾಡಿ, ಒಂದೇ ಕಡೆ ಕುತ್ಕೊಂಡು ನೆನ್ಪ್ ಮಾಡಿ ಅಂತಲ್ಲ, ಮನೆಯಲ್ಲಿ ಇದ್ದೂನು ಮಾಡ್ಬೋದು. ಲೇಕಿನ್ ಜ್ಞಾನ್ ಸಾಗರ್ ಹೇ, ಜರೂರ್ ಜ್ಞಾನ್ ಬಿ ದೇಂಗೆ ನಾ, ये ಮುಖ್ಯ ಬಾತ್ ಮನ್ ಮನಾಭವ್. ಬಾಬೋರು ಜ್ಞಾನ ಸಾಗರ ಆಗಿದ್ದಾರೆ, ಅದರಿಂದ ಜ್ಞಾನದ ಮಾತುಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಆದ್ರೆ ಮುಖ್ಯ ಮಾತು ಮನ್ ಮನಾಭವ, ಜೊತೆಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ಕೊಡ್ತಾರೆ. ಚಿತ್ರ ಬಿ ತೋ ಈ ಸಮಯ ಬಹುತ್ ಅಚ್ಚೆ ಅಚ್ಚೆ ನಿಕ್ಲೆ. ಚಿತ್ರಗಳು ನೋಡಿ ಎಷ್ಟು ಹೊಸ ಹೊಸ ಚಂದ ಚಂದ ಚಿತ್ರಗಳು ಅರ್ಥ ಸಹಿತವಾಗಿರೋದು ಬಂದಿದೆ. ಇವಾಗೆಲ್ಲ ಎಲ್ಲ ವಿಂಗ್ಸ್ ಇಂದು ಒಂದೊಂದು ಚಿತ್ರಗಳಿದೆ, ಅದರ ಅರ್ಥನೂ ಬಾಬೋರ್ ತಿಳಿಸ್ಕೊಡ್ತಾರೆ. ಹೇಳ್ತಾರೆ ವಿಷ್ಣು ನಾಭಿಯಿಂದ ಬ್ರಹ್ಮ, ಬ್ರಹ್ಮನ ನಾಭಿಯಿಂದ ವಿಷ್ಣು, त्रिमूर्ति भी है, फिर विष्णु की नाभि से ब्रह्मा, ये फिर क्या है? बाप बैठ समझाते, राइट है या रॉन्ग है. मनोमय चित्र भी ढेर बनाते हैं ना. ತ್ರಿಮೂರ್ತಿ ಚಿತ್ರನು ತೋರಿಸ್ತಾರೆ, ಮತ್ತೆ ವಿಷ್ಣು ನಾಭಿಯಿಂದ ಬ್ರಹ್ಮ, ಬ್ರಹ್ಮನ್ ನಾಭಿಯಿಂದ ವಿಷ್ಣು, ಏನೆಲ್ಲ ಕತೆ ತೋರಿಸ್ಬಿಡ್ತಾರೆ. ಬಾಬೋರು ಎಲ್ಲದರಲ್ಲೂ ಸರಿ ಯಾವುದು ತಪ್ಪು ಯಾವುದು ಎಲ್ಲದನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಜಗತ್ತಲ್ಲಿ ಮನುಷ್ಯರು ಮನೋಮಯ ಚಿತ್ರಗಳು ತುಂಬಾ ಮಾಡಿದ್ದಾರೆ, ಅವ್ರವ್ರ ಮನಸ್ಸಿಗೆ ಬಂದಂಗೆ. कोई कोई शास्त्रों में चक्र भी दिखाया, परंतु कोई ने कितना आयु लिख दी, कोई ने कितनी अनेक मत है ना. ಕೆಲವು ಶಾಸ್ತ್ರಗಳಲ್ಲಿ ಸೃಷ್ಟಿ ಚಕ್ರನು ತೋರಿಸಿದ್ದಾರೆ, ಆದ್ರೆ ಒಬ್ಬೊಬ್ರು ಒಂದೊಂದು ಇಷ್ಟಿಷ್ಟು ವರ್ಷ ಅಂತ ಬರೆದು ಬಿಟ್ಟಿದ್ದಾರೆ. ಕೆಲವರು ಲಕ್ಷಾಂತರ ವರ್ಷ, ಕೆಲವರು ಕೋಟ್ಯಾಂತರ ವರ್ಷ, ಅನೇಕ ಮತಗಳಿದೆ. बाप बेहद की बात समझाते हैं, शास्त्रों में हद की बातें लिख दी है, सारी दुनिया में रावण राज्य है. ಶಾಸ್ತ್ರಗಳಲ್ಲೆಲ್ಲ ಹದ್ದಿನ ಮಾತುಗಳನ್ನ ಬರ್ದಿದ್ದಾರೆ. ಬಾಬೋರ್ ಬೇಹದ್ದಿನ ಮಾತುಗಳನ್ನ ತಿಳಿಸ್ಕೊಡ್ತಾರೆ. ಮಕ್ಕಳೇ, ಇವತ್ತು ಇಡೀ ಜಗತ್ತಲ್ಲಿ ರಾವಣ ರಾಜ್ಯ ಇದೆ. ಇದು ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ. ಹಮ್ ಕೇಸೆ ಪತೀತ್ ಬನೆ, ಫಿರ್ ಪಾವನ್ ಕೇಸೆ ಬಂತೆ. ಆ ಪತೀತ್ರ ಹೆಂಗಾದ್ವಿ, ಪಾವನ ಹೇಗಾಗ್ತೀವಿ, ಇದೆಲ್ಲ ನಿಮ್ ಬುದ್ಧಿಯಲ್ಲಿ ಇವಾಗ ಜ್ಞಾನ ಇದೆ. ಪೀಚೆ ಫಿರ್ ಅವ್ರ ಧರ್ಮ ಆತೆ ಹೇ, ದ್ವಾಪರ ಯುಗದಿಂದ ಅನ್ಯ ಧರ್ಮಗಳು ಬರುತ್ತೆ, ಅನೇಕ ವೆರೈಟಿ ಧರ್ಮಗಳು. ಏಕ್ ನ ಮಿಲೆ ದೂಸರೆ ಸೆ, ಒಬ್ರದ್ದು ಮತ್ತೊಬ್ಬರಿಗೆ ಹೋಲಿಕೆನೂ ಮಾಡಕ್ಕೆ ಸಾಧ್ಯ ಇಲ್ಲ. ಏಕ್ ಜೈಸಾ ಫೀಚರ್ಸ್ ವಾಲೆ ದೋ ಹೋ ನ ಸಕೆ, ಒಂದೇ ರೀತಿ ಶರೀರದ ರಚನೆ ಗುಣಲಕ್ಷಣ ಇರೋರು ಇನ್ನೊಬ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮಾಡಲ್ಪಟ್ಟಿರೋ ಆಟ ಯಾವುದು, ರಿಪೀಟ್ ಆಗ್ತಾ ಇರುತ್ತೆ, ಇದ್ರಲ್ಲಿ ಏನು ಚೇಂಜಸ್ ಇಲ್ಲ. ಬಾಬೋರ್ ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಟೈಮ್ ತೋಡಾ ಹೋತಾ ಜಾತ, ದಿನ ಕಳೆದಂತೆ ಮಕ್ಕಳೇ ಸಮಯ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಹಮ್ ಕಹಾ ತಕ್ ಖುಷಿ ಮೇ ರೆಹತೆ ಹೇ, ನಾನು ಎಷ್ಟರ ಮಟ್ಟಿಗೆ ಖುಷಿಯಾಗಿರ್ತೀನಿ, ನನ್ನಿಂದ ಯಾವುದೇ ವಿಕರ್ಮಗಳು ಆಗೋದಿಲ್ವಾ. तूफान तो आएंगे, बाबा समझाते, बच्चे अंतर्मुखी होकर अपना चार्ट रखो, जो भूले होती उनका पश्चाताप कर सकेंगे. ಬಿರುಗಾಳಿ ಅಂತೂ ಬರುತ್ತೆ, ಬಾಬೋರ್ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮಕ್ಕಳೇ ಅಂತರ್ಮುಖಿಯಾಗಿ ನಿಮ್ಮ ಚಾರ್ಟ್ ಅನ್ನ ನೋಡಿ ಪ್ರತಿನಿತ್ಯನು. ನಿಮ್ ತಪ್ಪಾಗಿದ್ರೆ ಅವತ್ತೇ ಪಶ್ಚಾತ್ತಾಪನೂ ಆಗುತ್ತೆ. ये जैसे योग बल से अपने को माफ करते हो, ಪಶ್ಚಾತ್ತಾಪ ಆಗುತ್ತೆ, ಅದಕ್ಕೆ ಕ್ಷಮೆ ಕೇಳ್ತೀರಿ, ಅದಕ್ಕೋಸ್ಕರ ಪುರುಷಾರ್ಥ ಮಾಡ್ತೀರಿ. ನಾವು ಹೇಳ್ತೀರಿ ಯೋಗ ಬಲದಿಂದ ನಿಮ್ಮನ್ನ ನೀವು ಕ್ಷಮೆ ಮಾಡ್ಕೋತೀರಿ. ಬಾಬೋರ್ ಯಾರಿಗೂ ಕ್ಷಮೆ ದಯೆ ತೋರ್ಸೋದಿಲ್ಲ. ಡ್ರಾಮಾದಲ್ಲಿ ಕ್ಷಮಾ ಅಕ್ಷರ ಹಿ ನಹಿ, ಕ್ಷಮೆ ಅನ್ನೋ ಅಕ್ಷರನೇ ಡ್ರಾಮಾದಲ್ಲಿ ಇಲ್ಲ ಅಂತಾರೆ ಬಾಬೋರು. ತುಮ್ಕೋ ಅಪ್ಪನಿ ಮೆಹನತ್ ಕರ್ನಿ, ಏನೋ ಕ್ಷಮೆ ಮಾಡ್ಬಿಡಪ್ಪ ದಯೆ ತೋರಿಸ್ಬಿಡು ಅಂತ ಮಾಡಿದ್ದೇ ಮಾಡ್ತಾ ಇರೋದು, ಹಂಗಾಗಲ್ಲ ಮಕ್ಕಳೇ. ಇದೆಲ್ಲ ನೀವೇ ಪರಿಶ್ರಮ ಪಡ್ಬೇಕು. ಪಾಪದ ದಂಡ ಮನುಷ್ಯ ಸ್ವಯಮೇ ಭೋಗಿಸ್ಬೇಕು, ಕ್ಷಮೆಯ ಮಾತಿಲ್ಲ. ನಾವು ಹೇಳ್ತಾರೆ ಪ್ರತಿ ಒಂದು ಮಾತಲ್ಲೂ ಪರಿಶ್ರಮ ಪಡ್ಬೇಕು.
ಬಾಬೋರ್ ಕುತ್ಕೊಂಡು ಯುಕ್ತಿ ತಿಳಿಸ್ಕೊಡ್ತಾರೆ, ನೀವು ಆತ್ಮಗಳಿಗೆ. बाप को बुलाते हो, पुराने रावण के देश में आओ, हम पतीत को हाकर पावन बनाओ. ಬಾಬೋರ್ನ ಕರಿತೀರಿ ಅಲ್ವಾ, ಬಾಬಾ ಹಳೆ ಈ ರಾವಣನ ದೇಶದಲ್ಲಿ ಬಾ, ಬಂದು ನಾವು ಪತೀತರನ್ನ ಪಾವನ ಮಾಡುವಂತ. ಆದ್ರೆ ಮನುಷ್ಯರಿಗೇನು ಅರಿವಿಲ್ಲ, ಎಲ್ಲರೂ ಆಸುರಿ ಸಂಪ್ರದಾಯದವರು, ನೀವು ಬ್ರಾಹ್ಮಣ ಸಂಪ್ರದಾಯದವರು ಮತ್ತೆ ದೈವಿ ಸಂಪ್ರದಾಯದವರು ಆಗ್ತಾ ಇದ್ದೀರಿ. ಪುರುಷಾರ್ಥನು ಮಕ್ಕಳು ನಂಬರ್ ವಾರ್ ಮಾಡ್ತೀರಿ. ಫಿರ್ ಕಹ ದೇತೆ ಇನ್ಕಿ ತಕ್ದೀರ್ ಮೇ ಇತ್ನಾ ಹಿ. ಎಲ್ಲಾ ಹೇಳಿದ್ರು ಮಾಡೋಷ್ಟೇ ಮಾಡ್ತಾರೆ ಅಂದ್ರೆ ಏನ್ ಹೇಳೋದು, ಇವರ ಅದೃಷ್ಟದಲ್ಲಿ ಇಷ್ಟೇ ಇರೋದು. ಅಪ್ನಾ ಟೈಮ್ ವೇಸ್ಟ್ ಕರ್ತೆ, ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರ ಊಂಚ್ ಪದ ಪಾ ನಹಿ ಸಕೆಂಗೆ. ಟೈಮ್ ಇಲ್ಲ, ಅವಕಾಶ ಇಲ್ಲ ಅಂತಲ್ಲ, ಟೈಮ್ ಇರುತ್ತೆ, ಆದ್ರೆ ಟೈಮ್ ವೇಸ್ಟ್ ಮಾಡ್ತಾರೆ. ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರಕ್ಕೂ ಅಂತವರೆಂದು ಉನ್ನತ ಪದವಿ ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. अपने को घाटा नहीं डालना चाहिए क्योंकि अभी जमा होता फिर घाटे में चले जाते हो. ಮಕ್ಕಳೇ, ನಿಮಗ್ ನೀವು ನಷ್ಟ ಮಾಡ್ಕೋಬೇಡಿ. ಈಗ ಎಷ್ಟು ಬೇಕಾದ್ರೂ ಜಮಾ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಷ್ಟದಲ್ಲಿ ಹೋಗ್ಬಿಡ್ತೀರಾ. ಸಂಪಾದನೆ ಮಾಡೋ ಸಮಯದಲ್ಲಿ ಹುಡುಗಾಟಿಕೆಯಲ್ಲಿ ಕಳೆದು ಟೈಮ್ ವೇಸ್ಟ್ ಮಾಡಿದ್ರೆ ನಷ್ಟದಲ್ಲಿ ಹೋಗ್ಬೇಕಾಗತ್ತೆ. ರಾವಣ ರಾಜ್ಯದಲ್ಲಿ ಎಷ್ಟೊಂದು ನಷ್ಟನೇ ನಷ್ಟ ಇದೆ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಅಂತರ್ಮುಖಿಯಾಗಿ ತನ್ನ ಚೆಕ್ ಮಾಡ್ಕೊಳ್ಳಿ, ನನ್ನಿಂದ ಏನ್ ತಪ್ಪಾಗಿದೆ ಇಡೀ ದಿನದಲ್ಲಿ ಚೆಕ್ ಮಾಡಿ, ಅದನ್ನ ಹೃದಯದಿಂದನೇ ಪಶ್ಚಾತ್ತಾಪ ಮಾಡಿ, ಯೋಗ ಬಲದಿಂದ ನಿಮ್ಮನ್ನ ನೀವೇ ಕ್ಷಮೆ ಮಾಡ್ಕೊಳ್ಳಿ. ನಿಮ್ಮ ಪರಿಶ್ರಮ ನೀವೇ ಪಡ್ಬೇಕು, ನಿಮ್ಮ ಪರಿವರ್ತನೆ ನೀವೇ ಮಾಡ್ಕೋಬೇಕು. ಎರಡನೇದು, ಬಾಬೋರಿಂದ ಏನ್ ಸಲಹೆ ಸಿಗುತ್ತೆ ಅದರಂತೆ ಪೂರ್ತಿ ನಡೆದು ನಿಮ್ ಮೇಲೆ ನೀವೇ ಕರುಣೆ ತೋರಿಸ್ಕೊಳ್ಳಿ. ಬಾಬೋರಿಂದ ಏನ್ ಸಲಹೆ ಸಿಗುತ್ತೆ ಆ ಸಲಹೆಯಂತೆ ಪೂರ್ತಿ ನಡೆದು ನಿಮ್ ಮೇಲೆ ನೀವು ಕರುಣೆ ತೋರಿಸ್ಕೊಳ್ಳಿ. ಸಾಕ್ಷಿಯಾಗಿ ತನ್ನ ಹಾಗೂ ಅನ್ಯರ ಪುರುಷಾರ್ಥವನ್ನ ನೋಡಿ ಎಂದು ನಿಮಗೆ ನೀವೇ ನಷ್ಟದಲ್ಲಿ ಹಾಕೋಬೇಡಿ, ನಿಮಗೆ ನೀವೇ ನಷ್ಟದಲ್ಲಿ ಸಿಕ್ಕಾಕೊಳ್ಬಾರ್ದು. ವರದಾನ: ವಿಶ್ವ ಕಲ್ಯಾಣದ ಭಾವನೆಯಿಂದ ಹರ್ ಆತ್ಮ ಕಿ ಸೇಫ್ಟಿ ಕೆ ಪ್ಲಾನ್ ಬನಾನೆ ವಾಲೆ. ಪ್ರತಿ ಒಂದು ಆತ್ಮದ ಸೇಫ್ಟಿಯ ಪ್ಲಾನ್ ಮಾಡುವಂತವ್ರೆ ಸತ್ಯ ಕರುಣಾ ಹೃದಯಿ ಭವ. ವಿಶ್ವ ಕಲ್ಯಾಣದ ಭಾವನೆಯಿಂದ ಪ್ರತಿಯೊಂದು ಆತ್ಮದ ಸೇಫ್ಟಿ ಬಗ್ಗೆ ಪ್ಲಾನ್ ಮಾಡವ್ರೆ ಸತ್ಯ ಕರುಣಾ ಹೃದಯಿ ಭವ. वर्तमान समय कई आत्माएं अपने आपे ही स्वयं के अकल्याण के निमित्त बन रही है. उनके लिए रहम दिल बन कोई प्लान बनाओ. ವರ್ತಮಾನ ಸಮಯದಲ್ಲಿ ಕೆಲವು ಆತ್ಮಗಳು ತಮ್ಮ ತಾವೇ ಸ್ವಯಂನ ಅಕಲ್ಯಾಣಕ್ಕೆ ತಮಗ್ ತಾವೇ ನಿಮಿತ್ತರಾಗ್ತಾರೆ, ತಮ್ಮ ಕಲ್ಯಾಣಕ್ಕೆ ತಾವೇ ಕಾರಣಕರ್ತರಾಗ್ತಾರೆ. ಅಂತಹ ಆತ್ಮಗಳಿಗೆ ಕರುಣಾ ಹೃದಯಿಯಾಗಿ ಏನಾದ್ರೂ ಪ್ಲಾನ್ ಮಾಡಿ. किसी भी आत्मा के पार्ट को देखकर स्वयं हलचल में नहीं आओ. ಯಾವುದೇ ಆತ್ಮದ ಪಾತ್ರವನ್ನ ನೋಡಿ ಸ್ವಯಂ ಹಲ್ಚಲಲ್ಲಿ ಬರಬೇಡಿ, ಆದ್ರೆ ಅವರ ಸೇಫ್ಟಿಯ ಸಾಧನದ ಬಗ್ಗೆ ಯೋಚನೆ ಮಾಡಿ. ಅಸನಕ್ಕೆ ತೋ ಹೋತಾ ರೇತಾ ಜಾಡ್ಕೋತೋ ಜಡನಾ ಹಿ ಹೇ, ಈ ತರ ಹೇಳ್ಬಾರ್ದು. ಅಯ್ಯೋ ಈ ತರ ಎಲ್ಲ ನಡೀತಾ ಇರುತ್ತೆ, ವೃಕ್ಷದಲ್ಲಿರೋ ಹಳೆ ಎಲೆಗಳು ಉದುರ್ಲೇಬೇಕಲ್ಲ, ಈ ತರ ಎಲ್ಲ ಹೇಳ್ಬಾರ್ದು. ಆಯೆ ಹುಯೆ ವಿಘ್ನೋ ಕೋ ಖತಮ್ ಕರ್, ಬಂದಿರುವಂತಹ ವಿಘ್ನಗಳನ್ನು ಸಮಾಪ್ತಿ ಮಾಡಿ. ವಿಶ್ವ ಕಲ್ಯಾಣಕಾರಿ ವಿಘ್ನ ವಿನಾಶಕ ಅನ್ನೋ ಟೈಟಲ್ ಏನಿದೆ ಅದರ ಪ್ರಮಾಣ ಸಂಕಲ್ಪ ಮಾತು ಕರ್ಮದಲ್ಲಿ ಕರುಣಾ ಹೃದಯಿಗಳಾಗಿ ವಾಯುಮಂಡಲವನ್ನ ಚೇಂಜ್ ಮಾಡುವಂತವ್ರೆ, ಚೇಂಜ್ ಮಾಡೋದ್ರಲ್ಲಿ ಸಹಯೋಗಿಗಳಾಗಿ. ನೋಡಿ, ಅನೇಕ ಆತ್ಮಗಳು ಬ್ರಾಹ್ಮಣ ಆತ್ಮಗಳು ತಮ್ಮ ಅಕಲ್ಯಾಣಕ್ಕೆ ತಾವೇ ನಿಮಿತ್ತರಾಗ್ತಾರೆ,
ಆದ್ರೆ ಅವ್ರ ಬಗ್ಗೆನೂ ನಿಮಗೆ ಕರುಣೆ ಇರಬೇಕು. ಪ್ಲಾನ್ ಮಾಡಿ. ಯಾವುದೇ ಆತ್ಮದ ಪಾತ್ರ ನೋಡಿ ಅಲ್ಚಲಲ್ಲಿ ಬರಬೇಡಿ. ಅವ್ರ ಸೇಫ್ಟಿ ಏನು, ಅದರ ಸಾಧನೆ ಯೋಚನೆ ಮಾಡಿ. ಹಂಗಲ್ಲ ಹಿಂಗೆಲ್ಲ ಆಗ್ತಾ ಇರುತ್ತೆ ಅಂತ ಹೇಳಿ ಅವರನ್ನ ಬಿಟ್ಟು ಬಿಡಬೇಡಿ. ಏನೇ ವಿಘ್ನ ಬರುತ್ತೆ ಅದನ್ನ ಸಮಾಪ್ತಿ ಮಾಡಿ. ವಿಶ್ವ ಕಲ್ಯಾಣಕಾರಿ ವಿಘ್ನ ವಿನಾಶಕ ಅನ್ನೋ ಟೈಟಲ್ ಏನಿದೆ ಅದರಂತೆ ಸಂಕಲ್ಪ, ಮಾತು, ಕರ್ಮದಲ್ಲಿ ಕರುಣಾ ಹೃದಯಿಗಳಾಗಿ ವಾಯುಮಂಡಲವನ್ನ ಚೇಂಜ್ ಮಾಡೋದ್ರಲ್ಲಿ ಸಹಯೋಗಿಗಳಾಗಿ. स्लोगन, कर्मयोगी वही बन सकता जो बुद्धि पर अटेंशन का पहरा देता है. ಕರ್ಮಯೋಗಿ ಆಗಕ್ ಸಾಧ್ಯ ಯಾರು ತನ್ನ ಬುದ್ಧಿ ಮೇಲೆ ಅಟೆನ್ಷನ್ ಅನ್ನು ವಾಚ್ಮ್ಯಾನ್ ಇಡ್ತಾರೆ. ಅಟೆನ್ಷನ್ ತನ್ನ ಬುದ್ಧಿ ಕಡೆ ಯಾರಿಗೆ ಅಟೆನ್ಷನ್ ಇರುತ್ತೋ ಅವರೇ ಕರ್ಮಯೋಗಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಕರ್ಮ ಬೇರೆ ಯೋಗ ಬೇರೆ ಆಗುತ್ತೆ. ಬುದ್ಧಿ ಕಡೆ अटेंशन इद्रे मात्र कर्मयोगी आगके साध्य. अव्यक्त इशारे, लास्ट में फाइनल पेपर का क्वेश्चन होगा, सेकंड में फुल स्टॉप. इसी में ही नंबर मिलेंगे. लास्ट फाइनल पेपर अल्ली ಏನ್ ಕ್ವೆಶ್ಚನ್ ಇರುತ್ತೆ, ಸೆಕೆಂಡ್ ಅಲ್ಲಿ ಫುಲ್ ಸ್ಟಾಪ್ ಇಡಿ ಅನ್ನೋದೇ ಕ್ವೆಶ್ಚನ್. ಇದರಲ್ಲೇ ನಂಬರ್ ಮಾರ್ಕ್ಸ್ ಸಿಗೋದು. सेकंड से ज्यादा हो गया तो फेल हो जाएंगे. ಒಂದು ಸೆಕೆಂಡ್ ಅಲ್ಲಿ ಸ್ಥಿತ ಆದ್ರೆ ಪಾಸ್ ಆಗ್ತೀರಿ, ಸೆಕೆಂಡಿಗೂ ಜಾಸ್ತಿ ಸಮಯ ತಗೊಂಡ್ರೆ ಫೇಲ್ ಆಗ್ತೀರಿ. ಏಕ್ ಬಾಪ್ और मैं, तीसरी कोई बात ना आए. ನಾನು ಬಾಬಾ ಅಷ್ಟೇ. ಮೂರನೇ ಯಾವ ಮಾತು ಇನ್ನೇನು ಮೂರನೇದು ಬರಬಾರ್ದು. ऐसा नहीं ये कर लूं, ये देख लूं, ये हुआ नहीं हुआ, ये क्यों हुआ, ये क्या हुआ. ऐसा कोई भी संकल्प आया तो फाइनल पेपर में पास नहीं होंगे. ನಾನು ಬಾಬಾ ಅಷ್ಟೇ, ಇನ್ನೇನು ಪ್ರಶ್ನೆಗಳು ಬರಬಾರ್ದು. ಅಲ್ಲೇನಾಯ್ತು ಇಲ್ಲೇನಾಯ್ತು ನೋಡೋಣ, ಈ ತರ ಆಯ್ತಾ ಆ ತರ ಆಯ್ತಾ. ಯಾಕೆಂದ್ರೆ ಅಂತಿಮ ದೃಶ್ಯದಲ್ಲಿ ಏನೆಲ್ಲ ಆಗ್ತಾ ಇರ್ಬೋದು, ಯಾಕಾಯ್ತು ಏನಾಯ್ತು ಒಂದು ಸಂಕಲ್ಪನೂ ಬರಬಾರ್ದು. ಫೈನಲ್ ಪೇಪರ್ ಅಲ್ಲಿ ಇಲ್ಲ ಅಂದ್ರೆ ಪಾಸ್ ಆಗಲ್ಲ. ಒಂದು ಸಂಕಲ್ಪ ಬಂತು ಅಂದ್ರೆ ಮೂರನೇದಾಯ್ತದು. ನಾನು ಬಾಬಾ ಅಷ್ಟೇನೆ. ಯಾಕೆಂದ್ರೆ ಫೈನಲ್ ಎಕ್ಸಾಮ್ ಇರೋದೇ ಒಂದ್ ಸೆಕೆಂಡ್ ಇಂದು. ಒಂದ್ ಸೆಕೆಂಡ್ ಅಲ್ಲಿ ನಾನು ಬಾಬಾ ಅಷ್ಟೇ. ಸುತ್ತ ಮುತ್ತ ಏನ್ ಆಗ್ತಾ ಇದ್ರೂನು ಅದು ಯಾವುದು ನನ್ನ ಸಂಕಲ್ಪದಲ್ಲೂ ಬರಬಾರ್ದು. ಇದೇ ಫೈನಲ್ ಪೇಪರ್ ಇದು. ನೋಡಿ ಪರೀಕ್ಷೆ ಎಷ್ಟು ಚಿಕ್ಕದಲ್ವಾ, ಕ್ವಶನ್ ಎಷ್ಟು ಪೇಜ್ ಇರುತ್ತೆ ಬೇರೆ ದೊಡ್ಡ ದೊಡ್ಡ ವಿದ್ಯೆಯಲ್ಲಿ. ಇದು ಫೈನಲ್ ಎಕ್ಸಾಮ್ ಅಲ್ಲಿ ಒಂದೇ ಒಂದು ಚಿಕ್ಕ ಪ್ರಶ್ನೆ, ಸೆಕೆಂಡ್ ಅಲ್ಲಿ ಫುಲ್ ಸ್ಟಾಪ್. ಮನಸ್ಸು ಬಾಬೂರಲ್ಲಿ ಸ್ಥಿರ ಆಗ್ಬೇಕು. ಮೂರನೇದು ಯಾವುದು ಇಲ್ಲ. ಅದಕ್ಕೆ ಬಹಳ ಕಾಲದ ಅಭ್ಯಾಸ ಬೇಕು. ಬಾಬೂರು ಯಾವುದಕ್ಕೆ ಅಶರೀರಿಯಾಗೋ ಅಭ್ಯಾಸ, ಇಡೀ ದಿನದಲ್ಲಿ ಮಧ್ಯದಲ್ಲಿ ಅಶರೀರಿಯಾಗೋ ಅಭ್ಯಾಸ ಹೇಳ್ತಾರೆ. ಏಕೆಂದ್ರೆ ಈ ಅಭ್ಯಾಸದಿಂದ ಮಾತ್ರ ಅಂತಿಮ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದು. ಸೆಕೆಂಡಿನ ಪರೀಕ್ಷೆ, ಸೆಕೆಂಡಿಗಿಂತ ಇನ್ನೊಂದು ಸೆಕೆಂಡ್ ತಗೊಂಡ್ರು ಫೇಲ್ ಆಗುತ್ತೆ.